पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते हरिः ओम् प्राणादेरीशितारम् परमसुखनिधिं सर्वदोषव्यपेतं सर्वान्तस्थं सुपूर्णं प्रकृतिपतिमजं सर्ववाक्यं सुनित्यम् सर्वज्ञं सर्वशक्तिं सुरमुनिमनुजाद्यैः सदा सेव्यमानं विष्णुं वन्दे सदाहं सकलजगदनाद्यन्तमानन्ददं तं हरिः ओम् ಬೃಹದಾರಣ್ಯಕೋಪನಿಷತ್ತು 2ನೇ ಅಧ್ಯಾಯದ ಕೊನೆ ಭಾಗದಲ್ಲಿ ನಾವಿದ್ದೇವೆ. ಅತ್ಯಂತ ಶ್ರೇಷ್ಠವಾದಂತಹ ಮಧುವಿದ್ಯೆಯನ್ನ ಉಪದೇಶ ಮಾಡ್ತಾ ಇದ್ದಾರೆ. ಅಧಿದೈವದಲ್ಲಿ ಮತ್ತು ಅಧ್ಯಾತ್ಮದಲ್ಲಿ, ಒಳಗೆ ಮತ್ತು ಹೊರಗೆ, ಹೊರಗಿರುವ ಎಲ್ಲ ದೇವತೆಗಳಲ್ಲಿ ಒಳಗೆ ತತ್ವಾಭಿಮಾನಿಗಳಾದಂತಹ ಎಲ್ಲ ದೇವತೆಗಳಲ್ಲಿಯೂ ಸನ್ನಿಹಿತನಾದವನು ಅನಂತ ತೇಜಸ್ಸಿನಿಂದ ಕೂಡಿದ ನಮ್ಮ ನಾರಾಯಣ. ಅಂತಹ ಭಗವಂತನಲ್ಲಿ ಎಲ್ಲ ಜೀವರು, ಎಲ್ಲ ದೇವತೆಗಳು, ಚತುರ್ಮುಖ ಬ್ರಹ್ಮದೇವರು, ಮಹಾಲಕ್ಷ್ಮಿ ಎಲ್ಲರೂ ಕೂಡ ಆಶ್ರಯ ಮಾಡಿಕೊಂಡಿದ್ದಾರೆ. ಇದು ತತ್ವ. ಇಷ್ಟು ಹೇಳಾದ ಮೇಲೆ 1, 2, 3 ಮಂತ್ರಗಳಲ್ಲಿ ಕೆಲವು ಕಥೆಗಳನ್ನು ಹೇಳ್ತಾರೆ. ಏನ್ ಕಥೆ ಅದು? ಇದಂ ವೈ ತನ್ಮಧು ದಧ್ಯಂ ಅಥರ್ವಣಃ ಅಶ್ವಿಭ್ಯಾಮುವಾಚ ತದೇತದೃಷಿ ಪಶ್ಯನ್ ಅವೋಚತ್. ಇದಂ ವೈ ತನ್ಮಧು, ಇದು ಅತ್ಯಂತ ಶ್ರೇಷ್ಠವಾದ ಭಗವಂತನನ್ನ ತಿಳಿಸಿಕೊಡುವಂತಹ ಒಂದು ವಿದ್ಯೆ. ಯಾವ ವಿದ್ಯೆ? ಮಧುವಿದ್ಯೆ. ಅತ್ಯಂತ ಶ್ರೇಷ್ಠವಾದ ಭಗವಂತನ ಸ್ವರೂಪವನ್ನ ನಮಗೆ ತಿಳಿಸಿಕೊಡುವಂತಹ ಅತ್ಯಂತ ಉತ್ಕೃಷ್ಟವಾದ ಒಂದು ವಿದ್ಯೆ ಇದು, ಮಧುವಿದ್ಯೆ. ಇದಂ ವೈ ತನ್ಮಧು. ಇಲ್ಲಿ ತನಕ ನಾವೇ ನೆನ್ನೆ ಎಲ್ಲ ಕೇಳಿದ್ವಿ, ಅಧಿದೈವದಲ್ಲಿ ಮತ್ತು ಅಧ್ಯಾತ್ಮದಲ್ಲಿ ಏನು ಭಗವಂತ ನಿಂತು ಅದ್ಭುತವಾದ ವ್ಯಾಪಾರವನ್ನ ಮಾಡ್ತಾ ಜಗತ್ತಿಗೆ ಆಶ್ರಯನಾಗಿದ್ದಾನೆ, ನಮ್ಮಿಂದ ಸೇವೆಯನ್ನ ಸ್ವೀಕಾರ ಮಾಡ್ಕೊಳ್ತಾ ಇದ್ದಾನೆ. ಅಂತಹ ಭಗವಂತನ ರಹಸ್ಯವಾದ ತತ್ವಗಳನ್ನ ತಿಳಿಸಿಕೊಡುವಂತಹ ವಿದ್ಯೆ ಅದು ಮಧುವಿದ್ಯೆ. ಅದೇನದು? ಈ ಮಧುವಿದ್ಯೆಯನ್ನ ದಧ್ಯಂ ಅಥರ್ವಣಃ, ದಧ್ಯಂ ಅಥರ್ವಣಃ, ಅಥರ್ವಣ ಎನ್ನುವ ಗೋತ್ರದಲ್ಲಿ ಹುಟ್ಟಿ ಬಂದಂತಹ ದಧ್ಯಂಗ್, ದಧೀಚಿ ಮುನಿಗಳು, ದಧೀಚಿಗಳನ್ನ ನಾವು ಪ್ರಸಿದ್ಧವಾಗಿ ಕೇಳಿದ್ದೇವೆ. ಸಹ ಅಥರ್ವಣ ಗೋತ್ರೋತ್ಪನ್ನರಾದಂತಹ ದಧೀಚಿ ಮುನಿಗಳು ಅಶ್ವಿಭ್ಯಾಮುವಾಚ, ಇದನ್ನ ಯಾರಿಗೂ ಉಪದೇಶ ಮಾಡಿದ್ರು ಅಂದ್ರೆ ಅಶ್ವಿನಿ ದೇವತೆಗಳಿಗೆ ಉಪದೇಶ ಮಾಡಿದ್ರು. ಯಾವುದನ್ನ? ನಾವು ನೆನ್ನೆಲ್ಲ ಕೇಳಿದ ಮಧುವಿದ್ಯೆಯನ್ನ ಅಶ್ವಿನಿ ದೇವತೆಗಳಿಗೆ ಅಥರ್ವಣ ಗೋತ್ರದ ದಧೀಚಿ, ದಧ್ಯಂಗ್, ದಧೀಚಿಗಳನ್ನ ವೇದ ದಧ್ಯಂಗ್ ಅಥರ್ವಣ ಅಂತ ಕರೆಯುತ್ತೆ. ಅವರು ಏನ್ ಮಾಡಿದ್ರು? ಅಶ್ವಿನಿ ದೇವತೆಗಳಿಗೆ ಉಪದೇಶ ಮಾಡ್ತಾರೆ. ಅವ್ರು ಉಪದೇಶ ಮಾಡಿದ್ರು ಅಂತ ಅನ್ನೋದನ್ನ ಎಲ್ಲಪ್ಪ ಏನೋ ನೀವು ಕತೆ ಹೇಳ್ತೀರಿ, ಬಿಲ್ಡಪ್ ಕೊಡ್ತಾ ಇದ್ದೀರಿ, ನೀವು ಹೇಳಿದ ತತ್ವ ತುಂಬಾ ದೊಡ್ಡದು ಅಂತ ನಿಮ್ಗೆ ಅನ್ನಿಸ್ಬೇಕು, ಪ್ರಚಾರ ಮಾಡ್ಬೇಕು ಅಂತ ನೀವೇನ್ ಮಾಡ್ತೀರಿ? ಋಷಿಕಂಡ ಅಂತ ಹೇಳ್ತೀರಿ. ಅಶ್ವಿನಿ ದೇವತೆಗಳಿಗೆ ದಧೀಚಿಗಳು ಉಪದೇಶ ಮಾಡಿದ್ರು. ಎಲ್ಲ ಎಲ್ಲಿದೆ? ಅಶ್ವಿನಿ ದೇವತೆಗಳಿಗೆ ದಧೀಚಿಗಳು ಉಪದೇಶ ಮಾಡಿದ್ರು ಅಂತ ಯಾರು ಹೇಳಿದ್ರು ನಿಮಗೆ? ಅದಕ್ಕೆ ವೇದವೇ ಹೇಳುತ್ತೆ, ಋಷಿಗಳು ಹೇಳಿದ್ದಾರೆ. ವೇದವನ್ನ ಕಂಡ ಋಷಿಗಳಿಗೆ ಈ ಪ್ರಮೇಯ ಕಂಡಿದೆ. ತದ್ವಾಂ ನರಾಸನಯೇ ದಂಸ ಉಗ್ರಂ ಆವಿಷ್ಕೃಣೋ ಮಿತನ್ಯತುರ್ನ ವೃಷ್ಟಿಂ ದಧ್ಯಂಹ ಯನ್ಮಧ್ವಾಥರ್ವಣೋ ವಾಂ ಅಸ್ವಸ್ಯ ಶೀರ್ಷ್ಣ ಪ್ರಯದೀಮುವಾಚ. ವೇದಗಳಲ್ಲಿ ಹೇಳಿದ್ದಾರೆ, ವೇದ ಮಂತ್ರಗಳನ್ನ ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಋಷಿಗಳಿಗೆ ಇದು ಕಂಡಿದೆ.
ಏನು ಅಶ್ವಿನಿ ದೇವತೆಗಳ ಸ್ತೋತ್ರ ಇದು. ಅಶ್ವಿನಿ ದೇವತೆಗಳೇ ವಾಮ್, ನಿಮಗೆ ಅಶ್ವಿನಿ ದೇವತೆಗಳೇ, ದಧ್ಯಂಗ್ ಅಥರ್ವಣ, ದಧೀಚಿ ಋಷಿಗಳ ಹತ್ತಿರಕ್ಕೆ ನೀವು ಉಪದೇಶ ಪಡೆಯಬೇಕು ಅಂತ ಹೋದ್ರಿ. ಇಂದ್ರದೇವರ ಆದೇಶ ಆಗಿದೆ, ಇದನ್ನ ಬೇರೆಯವರಿಗೆ ಹೇಳಿಬಿಟ್ರೆ ನಿಮ್ ತಲೆ ಕಡ್ದು ಬಿಡ್ತೀನಿ ಅಂತ. ಆಗ ಆ ದಧೀಚಿ ಋಷಿಗಳು ಹೇಳ್ತಾರೆ, ನೋಡಪ್ಪ, ನನಗೆ ಉಪದೇಶ ಮಾಡ್ಲಿಕ್ಕೆ ಏನಿಲ್ಲ, ನಾನು ಋಷಿ, ತತ್ವೋಪದೇಶ ಮಾಡೋದೇ ನನ್ನ ಕೆಲಸ. ಆದ್ರೆ ಇದನ್ನ ನಾನು ಬೇರೆಯವರಿಗೆ ಉಪದೇಶ ಮಾಡಿಬಿಟ್ರೆ ಇಂದ್ರದೇವರು ಯಾರು ಉಪದೇಶ ಮಾಡ್ತಾರೆ ಅವರ ತಲೆಯನ್ನು ಕತ್ತರಿಸಾಕಿ ಬಿಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ನಾನೇನ್ ಮಾಡಬೇಕು ಅಂತಂದಾಗ ಅಶ್ವಿನಿ ದೇವತೆಗಳು ಹೇಳ್ತಾರೆ, ಪರವಾಗಿಲ್ಲ ಸ್ವಾಮಿ, ನಿಮ್ ತಲೆ ನಾವೇ ಕಡಿದು ಕತ್ತರಿಸಿ ಬೇರೆ ಕಡೆ ರಕ್ಷಣೆ ಮಾಡಿ ಸೀಕ್ರೆಟ್ ಆಗಿ ಇಟ್ಟಿರ್ತೇವೆ. ನಿಮಗೆ ಕುದುರೆ ತಲೆಯನ್ನ ಅಂಟಿಸ್ತೇವೆ. ನೀವು ಆ ಕುದುರೆ ತಲೆಯ ಮೂಲಕ ನಮಗೆ ಈ ಮಧುವಿದ್ಯೆಯನ್ನು ಉಪದೇಶ ಮಾಡ್ರಿ. ಇಂದ್ರ ಬಂದು ನಿಮ್ಮ ತಲೆ ಕಡಿದು ಬಿಟ್ರೆ ಕುದುರೆ ತಲೆ ಕಡಿತಾನೆ, ನಿಮ್ಮ ಒರಿಜಿನಲ್ ತಲೆಯನ್ನ ನಾವು ತಂದು ಕೂಡಿಸ್ತೇವೆ ಅಂತ ಅಶ್ವಿನಿ ದೇವತೆಗಳು ದಧೀಚಿ ಮುನಿಗಳು ಹೇಳ್ತಾರೆ. ಅದರಂತೆ ಅಶ್ವಿನಿ ದೇವತೆಗಳು ಮಾಡಿದಂತಹ ಈ ಅದ್ಭುತವಾದಂತಹ ವ್ಯಾಪಾರ ಏನಿದೆ, ಅಶ್ವಿನಿ ದೇವತೆಗಳು ಏನು ದಧೀಚಿ ಮುನಿಗಳ ತಲೆಯನ್ನ ಕತ್ತರಿಸಿ ಆ ದಧೀಚಿ ಮುನಿಗಳಿಗೆ ಕುದುರೆ ತಲೆಯನ್ನ ಇಟ್ಟು, ಅದ್ಭುತವಾದ ಒಂದು ಕರ್ಮ ಇದು, ಯಾರಿಗೂ ಸಾಧ್ಯವಿಲ್ಲದ ಕರ್ಮ, ಇಟ್ಟು ಆ ಮೂಲಕ ಅಶ್ವಶಿರಸ್ ಕುದುರೆ ತಲೆಯಿಂದ ಕೂಡಿದ ದಧೀಚಿ ಮುನಿಗಳ ಮೂಲಕ ನೀವು ಏನ್ ಮಾಡಿದ್ರಿ, ಮಧುವಿದ್ಯೆಯನ್ನು ಉಪದೇಶ ಪಡೆದ್ರಿ. ನಿಮ್ಮಿಂದ ಕುದುರೆ ತಲೆಯನ್ನ ಇಟ್ಟುಕೊಂಡ ದಧೀಚಿ ಮುನಿಗಳು ನಿಮಗೆ ಮಧುವಿದ್ಯೆ ಉಪದೇಶ ಮಾಡಿದರು ಅನ್ನೋದನ್ನ ನಾನು ಲೋಕಕ್ಕೆ ಡಿಸ್ಕ್ಲೋಸ್ ಮಾಡ್ತಾ ಇದ್ದೇನೆ. ಈಗ ಇಲ್ಲಿ ತನಕ ರಹಸ್ಯವಾಗಿದ್ದ ವಿಷಯವನ್ನ ನಾನು ಲೋಕಕ್ಕೆ ಡಿಸ್ಕ್ಲೋಸ್ ಮಾಡ್ತಾ ಇದ್ದೇನೆ. ಯಾಕೆ? ಮೋಕ್ಷಕ್ಕಾಗಿ. ಎಂಥ ಸುಂದರವಾಗಿದೆ ನೋಡಿ. ಯಾಕೆ ಹೇಳ್ಬೇಕು ನಾವು ಇದನ್ನ? ಇಲ್ಲಿ ತನಕ ರಹಸ್ಯವಾಗಿದ್ದ ವಿಷಯವನ್ನ ಈ ಮಂತ್ರವನ್ನ ದರ್ಶನ ಮಾಡಿದ ಋಷಿಗಳು ಯಾಕೆ ಹೇಳ್ತಾರೆ ಅಂದ್ರೆ ಮೋಕ್ಷಕ್ಕಾಗಿ. ಜ್ಞಾನಿಗಳು ಸಜ್ಜನರು ತಿಳ್ಕೊಳ್ಳಿ, ಸಜ್ಜನರಿಗೆ ನಾರಾಯಣ ವರ್ಮದ ಮೇಲೆ ಮಧುವಿದ್ಯೆಯ ಮೇಲೆ ಆಸಕ್ತಿ ಬರ್ಲಿ, ಅದ್ಭುತವಾದ ರಹಸ್ಯವಾದ ವಿದ್ಯೆ ಅಂತ ಚಿಂತನೆ ಮಾಡ್ಲಿ ಅನ್ನುವ ದೃಷ್ಟಿಯಲ್ಲಿ ಮೋಕ್ಷಾದಿ ಪುರುಷಾರ್ಥಗಳು ಬರ್ಲಿ ಅವರಿಗೆ ಎನ್ನುವ ಕಾರಣದಿಂದ ನಾನು ಲೋಕಕ್ಕೆ ಹೇಳ್ತಾ ಇದ್ದೇನೆ. ಹೇಗೆ ಅಂತಂದ್ರೆ ತನ್ಯತುರ್ನ ವೃಷ್ಟಿಂ, ಈಗ ಮಳೆ ಬರುತ್ತೆ ಅಂತ ಅನ್ನುವಾಗ ಗುಡುಗುಡು ಗುಡು ಅಂತ ಮೋಡಗಳ ಗುಡುಗುವ ಶಬ್ದ ಯಾವುದನ್ನು ಸೂಚನೆ ಮಾಡುತ್ತೆ? ಮಳೆಯನ್ನ ಸೂಚನೆ ಮಾಡುತ್ತೆ. ಅದರಂತೆ ನಾನು ಸಜ್ಜನರಿಗೆ ಮೋಕ್ಷವೇ ಮೊದಲಾದ ಪುರುಷಾರ್ಥಗಳು ಸಿಗಲಿ ಎನ್ನುವ ದೃಷ್ಟಿಯಲ್ಲಿ ಈ ತತ್ವವನ್ನ ಹೇಳ್ತೇನೆ. ನೋಡಿ, ಇದು ಸ್ಪಷ್ಟ ಇದೆ. ಆದ್ದರಿಂದ ಇದು ದಧೀಚಿ ಮುನಿಗಳು ಮಧುವಿದ್ಯೆಯನ್ನ ಮೊದಲಿಗೆ ಅಶ್ವಿನಿ ದೇವತೆಗಳಿಗೆ ಉಪದೇಶ ಮಾಡಿದ್ರು ಅಂತ ಪ್ರಸಿದ್ಧ. ಅಂದ್ರೆ ಈ ಉಪದೇಶ ಪರಂಪರೆಯನ್ನ ನಾವು ಕೇಳಿಬಿಟ್ರೆ ಇದರ ಮೇಲೆ ನಮಗೆ ಆಸಕ್ತಿ ಜಾಸ್ತಿ ಆಗತ್ತೆ. ಆದ್ದರಿಂದ ಇದನ್ನ ಹೇಳ್ತಾರೆ, ಆಖ್ಯಾಯಿಕಾಹ ಪ್ರದೃಶ್ಯಂತೆ ವೇದೇಶ್ವಪಿ ಸರ್ವಶಃ ದ್ಯೋತನಾರ್ಥಂತು ಮಹತಾನ್ ತಾತ್ಪರ್ಯಂ ತತ್ರ ತತ್ರ ಅಲಾಭ ಪುರುಷಾರ್ಥಸ್ಯ ಪ್ರೋಕ್ತಮರ್ಥಂ ವೃತೇತ್ವಿತಿ ದ್ಯೋತನಾಯ ಮಹಾರಾಜ ಶ್ರದ್ಧಾ ವೃದ್ಧ್ಯರ್ಥಮೇವಚ ಅಂತ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತಾವು ರಚನೆ ಮಾಡಿದಂತಹ ಶ್ರೀಮದ್ ಭಾಗವತ ತಾತ್ಪರ್ಯದಲ್ಲಿ ತಿಳಿಸಿಕೊಡ್ತಾರೆ. ಭಾಗವತ ತಾತ್ಪರ್ಯದಲ್ಲಿ ಅಂದ್ರೆ ಶ್ರೀಮದ್ ಭಾಗವತ ನಮಗೆ ಆರಂಭ ಆಗುವಾಗ ಕಥೆಗಳ ಮೂಲಕ ಭಾಗವತ ಆರಂಭ ಆಗತ್ತೆ ಅಲ್ವಾ? ಭಾಗವತ ಆರಂಭ ಆಗೋದು ಯಾವುದ್ರಿಂದ? ಕಥೆಗಳ ಮೂಲಕ ಆರಂಭ ಆಗತ್ತೆ. ಆದ್ದರಿಂದ ಕಥೆಗಳ ಮೂಲಕ ಯಾಕೆ ಆರಂಭ ಆಗಬೇಕು? ಪದ್ಮಪುರಾಣದಲ್ಲಿ ಹೇಳ್ತಾರೆ, ಆಖ್ಯಾಯಿಕಾಹ ಪ್ರದೃಶ್ಯಂತೆ, ಹೇಳುವ ಕಥೆಗೆ ನಾವಿಲ್ಲಿ ತನಕ ಹೇಳಿದ ತತ್ವ ಅತ್ಯಂತ ಪ್ರಧಾನವಾದದ್ದು, ರಹಸ್ಯವಾದ ಭಗವಂತನ ತತ್ವ ಅದರಲ್ಲಿದೆ ಅನ್ನೋದನ್ನ ತಿಳಿಸಿಕೊಡ್ಲಿಕ್ಕಾಗಿ, ನಮಗೆ ಶ್ರದ್ಧೆ ಅಭಿವೃದ್ಧಿ ಆಗ್ಲಿಕ್ಕಾಗಿ, ಇದನ್ನ ನಾವು ಕೇಳಲಿಲ್ಲ ಅಂದ್ರೆ ಮೋಕ್ಷಾದಿ ಪುರುಷಾರ್ಥಗಳು ಬರೋದಿಲ್ಲ ಅನ್ನೋದನ್ನ ತೋರಿಸಿಕೊಡ್ಲಿಕ್ಕಾಗಿ ಶಾಸ್ತ್ರಗಳಲ್ಲಿ ಮತ್ತು ವೇದಗಳಲ್ಲಿ ಕಥೆಗಳ ಮೂಲಕ ತತ್ವಗಳನ್ನ ಹೇಳ್ತಾರೆ ಅಂತ ನಿರ್ಣಯದಲ್ಲಿ ಪದ್ಮಪುರಾಣದ ವಾಕ್ಯವನ್ನ ಉದಾಹರಣೆ ಕೊಟ್ಟು ಆಚಾರ್ಯರು ಹೇಳ್ತಾರೆ.
ಅದರಂತೆ ನಾವು ನಿನ್ನೆ ಕೇಳಿದ ಮಧುವಿದ್ಯೆ ಸಾರ್ಥಕವಾಗಬೇಕು, ಶ್ರದ್ಧೆ ಬರಬೇಕು, ಮೋಕ್ಷಾದಿ ಪುರುಷಾರ್ಥಗಳ ಲಾಭ ಆಗಬೇಕು ಅನ್ನುವ ದೃಷ್ಟಿಯಲ್ಲಿ 2-3 ಮಂತ್ರಗಳಲ್ಲಿ ದಧೀಚಿ ಮುನಿಗಳು ಅಶ್ವಿನಿ ದೇವತೆಗಳಿಗೆ ಇದನ್ನು ಉಪದೇಶ ಮಾಡಿದರು ಅನ್ನೋದನ್ನ ಹೇಳ್ತಾರೆ. ಇದಂ ವೈ ತನ್ಮಧು ದಧ್ಯನ್ ಅಥರ್ವಣೋ ಅಶ್ವಿಭ್ಯಾಮುವಾಚ ತದೇತದೃಷಿ ಪಶ್ಯನ್ನವೋಚತ್. ಇನ್ನೊಂದು, ಈ ಮಧುವಿದ್ಯೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ವಿದ್ಯೆ. ಇದನ್ನ ಅಥರ್ವಣ ಗೋತ್ರದಲ್ಲಿ ಹುಟ್ಟಿದಂತಹ ದಧೀಚಿ ಮುನಿಗಳು ಅಶ್ವಿನಿ ದೇವತೆಗಳಿಗೆ ಉಪದೇಶ ಮಾಡಿದರು. ಇನ್ನೊಂದು ಮಂತ್ರ, ಈಗ ನಾನು ಹೇಳಿದ ಮಂತ್ರ ಬೇರೆ, ಎರಡನೇ ಮಂತ್ರ ಅಥರ್ವಣಾಯಾಶ್ವಿನಾ ದಧೀಚೆ ಶ್ವಿಯಂ ಶಿರಃ ಪ್ರತ್ಯೈರಯತಂ ಸವಾಂ ಮಧುಪ್ರಾವೋ ಚತುರ್ಥಾಯಂ ಸ್ತ್ವಾಷ್ಟ್ರಂ ಯದ್ ದಸ್ರಾವಪಿ ಕಕ್ಷ್ಯಂ ವಾಂ. ಈ ಮಧುವಿದ್ಯೆ ಅತ್ಯಂತ ಶ್ರೇಷ್ಠವಾದದ್ದು. ಅಶ್ವಿನಿ ದೇವತೆಗಳನ್ನ ಸ್ತೋತ್ರ ಮಾಡತಕ್ಕ ಮಂತ್ರ. ಅಶ್ವಿನಿ ದೇವತೆಗಳೇ, ನೀವಿಬ್ರು ಮಾಡಿದ ವ್ಯಾಪಾರ ತುಂಬಾ ದೊಡ್ಡದು. ದಧೀಚಿ ಮುನಿಗಳಿಗೆ ಕುದುರೆ ತಲೆ ಜೋಡಿಸಿ ಬಿಟ್ರಿ. ಆ ಕುದುರೆ ತಲೆಯನ್ನ ಜೋಡಿಸಿಕೊಂಡಂತಹ ದಧೀಚಿ ಮುನಿಗಳು ಏನ್ ಮಾಡಿಬಿಟ್ರು? ನಿಮಗೆ ಮಧುವಿದ್ಯೆಯನ್ನ ಉಪದೇಶ ಮಾಡಿಬಿಟ್ರು. ಏನ್ ಮಾಡಿದ್ರು? ಮಧುವಿದ್ಯೋಪದೇಶವನ್ನ ಮಾಡಿದರು. ಆ ಮಧುವಿದ್ಯೋಪದೇಶವನ್ನ ಮಾಡಿದರು ಅಂತ ಅನ್ನೋದಕ್ಕೆ ಏನ್ ಹೇಳ್ತಾರೆ ಇಲ್ಲಿ? ಪ್ರತ್ಯೈರಯತಂ. ನೀವು ಅವರಿಗೆ ಕುದುರೆ ತಲೆಯನ್ನ ಕೂಡಿಸಿ ಬಿಟ್ರಿ. ತುಂಬಾ ಸಂತೋಷದಿಂದ ಅವ್ರು ಏನ್ ಮಾಡಿದ್ರು? ನಿಮಗೆ ಮಧುವಿದ್ಯೆಯನ್ನ ಉಪದೇಶ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ತ್ವಾಷ್ಟ್ರಂ, ತ್ವಷ್ಟೃ ಪ್ರಜಾಪತಿಯ ಮಗನಾಗಿರ್ತಕ್ಕಂತಹ ಆಚಾರ್ಯ ಭಾಷ್ಯ ಬರೀತಾರೆ, ತ್ವಾಷ್ಟ್ರಂ ತ್ವಷ್ಟು ಪುತ್ರೇಣ ವಿಶ್ವರೂಪೇಣ ಇಂದ್ರಾಯ ಉಕ್ತಂ ಕಕ್ಷ್ಯಂ ನಾರಾಯಣ ಕವಚಂ. ತ್ವಷ್ಟೃ ಪ್ರಜಾಪತಿಯ ಮಗನಾಗಿರ್ತಕ್ಕಂತಹ ವಿಶ್ವರೂಪಾಚಾರ್ಯರು ವೃತ್ರಾಸುರನ ವಧೆಯನ್ನ ಮಾಡುವ ಸಂದರ್ಭದಲ್ಲಿ ಏನು ನಾರಾಯಣ ಕವಚವನ್ನು ಉಪದೇಶ ಮಾಡಿದರೋ, ನಾರಾಯಣ ವರ್ಮವನ್ನ, ಅದನ್ನ ನೀವು ಹೇಳಿದ್ರಿ. ಮಧುವಿದ್ಯೆಯ ಜೊತೆಯಲ್ಲಿ ನಾರಾಯಣ ವರ್ಮವನ್ನೂ ಉಪದೇಶ ಮಾಡಿದಿರಿ. ಮೋಡಗಳು ಮಳೆ ಸುರಿಸುವಂತೆ, ಮೋಡಗಳಿಂದ ಮಳೆ ನೀರಾಗಿ ಕೆಳಗೆ ಹರಿದು ಬರುವಂತೆ ನಾರಾಯಣ ನೀವೇನ್ ಮಾಡಿದ್ರಿ? ದಧೀಚಿ ಮುನಿಗಳಿಂದ ನಾರಾಯಣ ವರ್ಮವನ್ನು, ಅದೇ ರೀತಿಯಲ್ಲಿ ಮಧುವಿದ್ಯೆಯನ್ನು ಉಪದೇಶ ಪಡೆದಿರಿ. ಯಾಕೆ? ಮೋಕ್ಷಾದಿ ಪುರುಷಾರ್ಥಕ್ಕೆ. ತುಂಬಾ ಚೆನ್ನಾಗಿದೆ ಇದು. ಯಾವುದಕ್ಕಾಗಿ? ಮೋಕ್ಷಾದಿ ಪುರುಷಾರ್ಥಕ್ಕಾಗಿ ಈ ವಿದ್ಯೆ ಡಿಸ್ಕ್ಲೋಸ್ ಆಗಿದೆ. ನಾರಾಯಣ. ಆದ್ದರಿಂದ ಈ ಮಧುವಿದ್ಯೆ ಎಷ್ಟು ರಹಸ್ಯವಾದದ್ದು ಅಂತ ನಮಗಿಲ್ಲಿ ಗೊತ್ತಾಗತ್ತೆ ಅಲ್ವಾ? 2 ಮಂತ್ರ ಆಯ್ತು. ಇನ್ನೊಂದು ಮಂತ್ರ ಇದೆ ಅದಕ್ಕೆ. ಇದಂ ವೈ ತನ್ಮಧು ದಧ್ಯಂಗಾಥರ್ವಣಃ ಅಶ್ವಿಭ್ಯಾಮುವಾಚ ತದೇತದೃಷಿ ಪಶ್ಯನ್ನವೋಚತ್. ಇನ್ನೊಂದು ಮಂತ್ರ. ಮಧುವಿದ್ಯೆಯನ್ನ ದಧೀಚಿ ಮುನಿಗಳು ನಾರಾಯಣ ವರ್ಮದ ಜೊತೆಯಲ್ಲಿ, ಏನು ವಿಶ್ವರೂಪಾಚಾರ್ಯರು ಇಂದ್ರದೇವರಿಗೆ ಹೇಳಿದ್ರು, ಅಂತಹ ನಾರಾಯಣ ವರ್ಮದ ಜೊತೆಯಲ್ಲಿ ಮಧುವಿದ್ಯೆಯನ್ನ ಅಶ್ವಿನಿ ದೇವತೆಗಳಿಗೆ ಉಪದೇಶ ಮಾಡಿದ್ರು. ಆದ್ದರಿಂದ ಮಧುವಿದ್ಯೆ ಅತ್ಯಂತ ಶ್ರೇಷ್ಠ ಅಂತ ಹೇಳಿ ಮತ್ತೆ ಮತ್ತೆ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನೊಂದು ಮಂತ್ರ. ಪುರಶ್ಚಕ್ರೇ ದ್ವಿಪದ ಪುರಶ್ಚಕ್ರೇ ಚತುಷ್ಪದ ಪುರಸ್ಸ ಪಕ್ಷೀ ಭೂತ್ವಾ ಪುರಃ ಪುರುಷ ಆವಿಶತ್. ಪುರುಷನಾಮಕನಾದಂತಹ ಭಗವಂತ ಏನ್ ಮಾಡಿಬಿಟ್ಟ? ಭಗವಂತ ಪುರುಷನಾಮಕ. ಅವನ್ ಏನ್ ಮಾಡ್ದ? ಮೊದಲಿಗೆ ದ್ವಿಪದಃ ಚಕ್ರೆ, 2 ಕಾಲುಗಳಿಂದ ಕೂಡಿದ ಶರೀರವನ್ನ ನಿರ್ಮಾಣ ಮಾಡಿದ.
ಅಂದ್ರೆ ಮನುಷ್ಯರ ಶರೀರವನ್ನ ಸೃಷ್ಟಿ ಮಾಡಿದ. ಪುರಶ್ಚಕ್ರೇ ಚತುಷ್ಪದ, ಅದೇ ಪುರುಷನಾಮಕನಾದ ಭಗವಂತ ಏನ್ ಮಾಡಿದ? 4 ಪಾದಗಳಿಂದ ಕೂಡಿದ ಪ್ರಾಣಿಗಳ ಶರೀರವನ್ನ ಸೃಷ್ಟಿ ಮಾಡಿದ. 2 ಕಾಲುಗಳಿಂದ ಕೂಡಿದ ಮನುಷ್ಯರ ಶರೀರವನ್ನು, 4 ಪಾದಗಳಿಂದ ಕೂಡಿದ ಪ್ರಾಣಿಗಳ ಶರೀರವನ್ನೂ ಸೃಷ್ಟಿ ಮಾಡಿದ. ಸೃಷ್ಟಿ ಮಾಡಿ ಏನ್ ಮಾಡ್ದ? ಪುರಸ್ಸ ಪಕ್ಷೀಭೂತ್ವ, ಅವನೇ ಪಕ್ಷಿ ಸ್ವರೂಪವನ್ನ ಸ್ವೀಕಾರ ಮಾಡ್ಕೊಂಡ್ಬಿಟ್ನಂತೆ ದೇವರು. ಪಕ್ಷೀಭೂತ್ವ, ಅವನು ಪಕ್ಷಿಯಾಗಿ ಬಿಟ್ಟ ನಾರಾಯಣ. ಪಕ್ಷಿಯಾಗಿ ಹಾರಿ 2 ಕಾಲಿನ ದೇಹದ ಒಳಗೂ 4 ಕಾಲಿನ ಶರೀರದ ಒಳಗೂ ಪ್ರವೇಶ ಮಾಡಿಬಿಟ್ಟ. 2 ಕಾಲಿನ ಶರೀರದ ಮನುಷ್ಯರ ಶರೀರದಲ್ಲೂ ದೇವರು ಪ್ರವೇಶ ಮಾಡಿದ. 4 ಕಾಲಿನ ಪ್ರಾಣಿಗಳ ಶರೀರದ ಒಳಗೂ ಭಗವಂತ ಪ್ರವೇಶ ಮಾಡಿದ. ಹೇಗೆ? ಪಕ್ಷಿಯಾಗಿ ಪ್ರವೇಶ ಮಾಡಿಬಿಟ್ಟ. ಯಾರು? ಪುರುಷ. ಸವ ಅಯಂ ಪುರುಷ ಸರ್ವಾಸು ಪುರುಷಯ. ಅಂತಹ ಭಗವಂತ ಎಲ್ಲ ಪುರ ಅಂದ್ರೆ ಶರೀರ. ಆ ಶರೀರದಲ್ಲಿ ಏನು ಪುರ ಅಂದ್ರೆ ಶರೀರ, ಪುರದ ಒಳಗೆ ಪುರಿ ಹೃದಯ. ಶರೀರದಲ್ಲಿ ಇರುವ ಹೃದಯದಲ್ಲಿ ಭಗವಂತ ಸನ್ನಿಹಿತನಾಗಿದ್ದಾನೆ. ಶರೀರದಲ್ಲೂ ಇದ್ದಾನೆ, ಆ ಶರೀರದ ಒಳಗೆ ಇರುವ ಹೃದಯದಲ್ಲೂ ಸನ್ನಿಹಿತನಾಗಿದ್ದಾನೆ. ನ ಅನೇನ ಕಿಂಚನ ಅನಾವೃತಂ, ಭಗವಂತ ಇಲ್ಲದೆ ಇರುವ ಜಾಗ ಅಂತ ಯಾವುದು ಇಲ್ಲ. ಭಗವಂತ ಈ ಜಾಗದಲ್ಲಿ ಇಲ್ಲ, ಇಲ್ಲಿ ಭಗವಂತನ ವ್ಯಾಪ್ತಿ ಇಲ್ಲ ಅಂತ ಎಲ್ಲಿಯೂ ಇಲ್ಲ. ನ ಅನೇನ ಕಿಂಚನ ಅಸಂವೃತಂ. ಒಳಗೆ ಅಲ್ಲ, ಒಳ ಹೊರಗೆ 2 ಕಡೆಗಳಲ್ಲೂ ದೇವರು ವ್ಯಾಪ್ತಿ ಇಲ್ಲ ಅಂತಿಲ್ಲ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಒಳಗೂ ಪರಿಪೂರ್ಣವಾಗಿ ವ್ಯಾಪ್ತ, ಹೊರಗೂ ಪರಿಪೂರ್ಣವಾಗಿ ವ್ಯಾಪ್ತ ಅಂತ ಭಗವಂತ 2 ಕಾಲಿನ ಶರೀರದಲ್ಲೂ 4 ಕಾಲಿನ ಶರೀರದಲ್ಲೂ ಪಕ್ಷಿಯಾಗಿ ಒಳಗೆ ಪ್ರವೇಶ ಮಾಡಿಬಿಟ್ಟಿದ್ದಾನೆ. ಇದು ಭಗವಂತನ ಹೊರಗಿನ ವ್ಯಾಪ್ತಿ, ಒಳಗಿನ ವ್ಯಾಪ್ತಿ. ಆದ್ದರಿಂದ ಬಾಹ್ಯ ರೂಪೋಪಾಸನೆ, ಅಂತರ ರೂಪೋಪಾಸನೆ. ಅಂತರ ಉಪಾಸನೆಯಿಂದಲೇ ಮೋಕ್ಷ ಅಂತ ಏನು ಸಿದ್ಧಿ ಮಾಡಿದ್ರು ಅದನ್ನ ಇಲ್ಲಿ ಹೇಳ್ತಾರೆ. ಹೊರಗಿನ ಒಳಗಿನ 2 ರೂಪಗಳಿಗೆ ಭೇದ ಇಲ್ಲ ಅಂತ ಹೇಳಿದ್ರು. ಯಾವ ಭಗವದ್ ರೂಪ ಹೊರಗಡೆ ದೇವತೆಗಳಲ್ಲಿ ವ್ಯಾಪಿಸಿಕೊಂಡಿದೆಯೋ ಅದೇ ರೂಪ, ಶ್ರೀಹರಿಯ ಹಯಗ್ರೀವ ರೂಪ ಒಳಗಡೆ ನಮ್ಮ ದೇಹದಲ್ಲಿ ಇರುವ ಎಲ್ಲ ತತ್ವಾಭಿಮಾನಿ ದೇವತೆಗಳ ಒಳಗೆ ಆಯಾ ನಾಮಗಳಿಂದ ವ್ಯಾಪಿಸಿಕೊಂಡಿದೆ. ನೆನ್ನೆ ಹೇಳಿದ್ರಲ್ಲ. ಮತ್ತೆ ಒಳಗೆ ಇರುವ ಭಗವದ್ ರೂಪಕ್ಕೂ ಹೊರಗಡೆ ಇರುವ ಭಗವದ್ ರೂಪಕ್ಕೂ ಭೇದ ಇಲ್ಲ ಅಂದ್ಮೇಲೆ ನಾವು ಹೊರಗಡೆ ಇರುವ ಭಗವದ್ ರೂಪವನ್ನೇ ಉಪಾಸನೆ ಮಾಡಿ ಮೋಕ್ಷ ಪಡೆದು ಬಿಡ್ತೇವೆ. ಒಳಗಡೆ ಇರೋದು ಯಾಕೆ ಅಂದ್ರೆ ಅದಕ್ಕೋಸ್ಕರವಾಗಿ ಈ ಮಂತ್ರ ಬಂತು. ಬಿಂಬರೂಪಿ ಭಗವಂತನ ಮಹಿಮೆಯನ್ನ ಹೇಳುವಂತಹ ಮಂತ್ರ. ಇದಂ ವೈ ತನ್ಮಧು ದಧ್ಯಂಗಾಥರ್ವಣೋ ಅಶ್ವಿಭ್ಯಾಮುವಾಚ. ಈ ಮಧುವಿದ್ಯೆಯನ್ನ ನಾರಾಯಣ ವರ್ಮದ ಸಹಿತವಾಗಿ ದಧೀಚಿ ಮುನಿಗಳು ಅಶ್ವಿನಿ ದೇವತೆಗಳಿಗೆ ಉಪದೇಶ ಮಾಡಿದರು. ಅದನ್ನ ಮಂತ್ರ ಹೇಳುತ್ತೆ. ಋಷಿ ಕಂಡಿದ್ದಾರೆ. ರೂಪಂ ರೂಪಂ ಪ್ರತಿರೂಪೋ ಬಭೂವ ತದಸ್ಯ ರೂಪಂ ಪ್ರತಿ ಚಕ್ಷಣಾಯ ಇಂದ್ರೋ ಮಾಯಾಭಿಃ ಪುರುರೂಪ ಈಯತೆ ಯುಕ್ತಾ ಹ್ಯಸ್ಯ ಹರಯಃ ಶತಾದಶ. ರೂಪಂ ರೂಪಂ ಪ್ರತಿರೂಪೋ ಬಭೂವ. ಭಗವತಃ ರೂಪಂ ರೂಪಂ ಪ್ರತಿ ಜೀವಾಖ್ಯ ಪ್ರತಿಬಿಂಬ ಬಭೂವ. ಭಗವಂತನ ರೂಪಗಳು ಬೇಕಾದಷ್ಟು ಭಗವಂತನ ಬಿಂಬರೂಪಗಳಿವೆ. ಇದಕ್ಕೆ ಅರ್ಥ ಮಾಡಬೇಕಾದ್ರೆ ಮಾಯಾವಾದ ಮತ ಪ್ರಕಾರ ದೇವರು ಎಲ್ಲ ಶರೀರದಲ್ಲಿ ಸೇರ್ಕೊಂಡ್ಬಿಟ್ಟ ಅಂತ ಅರ್ಥ ಮಾಡ್ತಾರೆ. ಪ್ರತಿ ದೇಹದಲ್ಲೂ ಕೂಡ ಭಗವಂತನೇ ಜೀವನಾಗಿ ಬಂದು ಬಿಟ್ಟ ಅಂತ ಮಾಯಾವಾದಿಗಳ ವ್ಯಾಖ್ಯಾನ. ಹಾಗೆಲ್ಲ ಇಲ್ಲ. ಶೃಣ್ವೇ ವೀರ ಉಗ್ರ ಮುಗ್ರಂ ದಮಾಯನ್ ಅಂತ ಇದರ ಜಸ್ಟ್ ಹಿಂದಿನ ಮಂತ್ರ ಇಲ್ಲಿ ಬಂದಿಲ್ಲ. ಇಲ್ಲಿ ಈ ವೇದ ಹೇಳಿಲ್ಲ. ವೇದ ಅಧ್ಯಯನ ಮಾಡಿದವ್ರಿಗೆ ಗೊತ್ತಾಗತ್ತೆ. ಶೃಣ್ವೇ ವೀರ ಉಗ್ರ ಮುಗ್ರಂ ಅಂತ ಹೇಳಿ ಭಗವಂತ ಜೀವತ್ರೈವಿಧ್ಯ, ತ್ರಿವಿಧ ಜೀವರನ್ನ ನಿಯಮನ ಮಾಡುವಂತಹ ವ್ಯಾಪಾರವನ್ನು ಹೇಳಿದ್ರು. ಹೇಳಿ ಈಗೇನ್ ಹೇಳ್ತಾ ಇದ್ದಾರೆ? ಸಾತ್ವಿಕ ಜೀವರ ಬಗ್ಗೆ ಮಾತಾಡುವಾಗ ಭಗವಂತನ ಅನಂತ ಬಿಂಬರೂಪಗಳಿದೆ. ಅಂತಹ ಭಗವಂತನ ಅನಂತ ಬಿಂಬರೂಪಕ್ಕೆ
ಅಧೀನ. ಬಿಂಬ ಅನ್ನೋದಕ್ಕೆ ಗೀತಾ ಭಾಷ್ಯದಲ್ಲಿ ಮತ್ತು ಗೀತಾ ತಾತ್ಪರ್ಯದಲ್ಲಿ ಬಿಂಬ ಪ್ರತಿಬಿಂಬದ ಭಾವವನ್ನ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಪ್ರತಿಬಿಂಬ ಅಂದ್ರೆ ಏನು? ತದಧೀನ ತತ್ಸದೃಶ ಅಂತ ಅರ್ಥ. ಪ್ರತಿಬಿಂಬ ಅಂದ್ರೆ ದೇವರೇ ಜೀವನಾಗಿ ಬರೋದಲ್ಲ, ಬಿಂಬರೂಪಿ ಭಗವಂತ ಇದ್ದಾನೆ. ರೂಪಂ ರೂಪಂ ಪ್ರತಿ ರೂಪೋ ಬಭೂವ. ಭಗವತಃ ರೂಪಂ ರೂಪಂ ಪ್ರತಿ. ಭಗವಂತನ ಬೇಕಾದಷ್ಟು ಬಿಂಬರೂಪಗಳಿದೆ. ಅನಂತ ಬಿಂಬರೂಪಗಳನ್ನ ಆಶ್ರಯ ಮಾಡಿಕೊಂಡು ಅದರ ಅಧೀನದಲ್ಲಿದ್ದು ಈ ಜೀವರು ಅವರವರ ಯೋಗ್ಯತಾನುಸಾರವಾದ ಜ್ಞಾನಾನಂದ ಪೂರ್ಣರಾಗಿ ಭಗವಂತನ ಪ್ರತಿಬಿಂಬರಾಗಿದ್ದಾರೆ. ಬಭೂವ. ಬಭೂವ ಅಂತಂದ್ರೆ ಯಾವತ್ತೋ ಒಂದ್ ದಿವಸ ಆಯಿತು ಅಂತಲ್ಲ. ಮತ್ತೆ ಯಾವತ್ತೋ ಒಂದ್ ದಿವಸ ಆಯಿತು ಅಂತಂದ್ರೆ ಜೀವರು ಅನಾದಿ ನಿತ್ಯರು ಅಂತ ಹೇಗೆ ಹೇಳ್ತೀರಿ? ಅದಕ್ಕೆ ಆಚಾರ್ಯ ಹೇಳ್ತಾರೆ, ಸದೇವ ಸೌಮ್ಯ ಇದಮಗ್ರ ಆಸೀತ್ ಇತಿವತ್ ಅನಾದಿತ್ವಾರ್ಥೆ. ಸದೇವ ಸೌಮ್ಯ ಇದಮಗ್ರ ಆಸೀತ್ ಅಂದ್ರೆ ಭಗವಂತ ಸೃಷ್ಟಿ ಆರಂಭ ಆಗೋದಕ್ಕಿಂತ ಮೊದಲು ಇದ್ದ. ಅಂದ್ರೆ ಅವಾಗ ಮಾತ್ರ ಇದ್ದ, ಇವಾಗಿಲ್ಲ, ನಾಳೆ ಇರೋದಿಲ್ಲ ಅಂತ ಅರ್ಥ ಅಲ್ಲ. ಎಲ್ಲಾ ಕಾಲದಲ್ಲೂ ಇರ್ತಾನೆ. ಹಾಗೆ ಎಲ್ಲ ಕಾಲಗಳಲ್ಲಿಯೂ ಕೂಡ ಜೀವರು ಭಗವಂತನಿಗೆ ಪ್ರತಿಬಿಂಬರೇ, ಭಗವಂತ ಜೀವರಿಗೆ ಬಿಂಬನೇ. ಆದ್ದರಿಂದ ಅಲ್ಲಿ ವ್ಯತ್ಯಾಸ ಅನ್ನೋದು ಯಾವ ಕಾಲಕ್ಕೂ ಆಗೋದಿಲ್ಲ. ಆದ್ದರಿಂದ ರೂಪಂ ರೂಪಂ ಪ್ರತಿರೂಪೋ ಬಭೂವ. ಭಗವಂತನ ಅನಂತ ಬಿಂಬರೂಪಗಳನ್ನ ಆಶ್ರಯ ಮಾಡಿಕೊಂಡು ಸ್ವಸ್ವಯೋಗ್ಯತಾನುಸಾರವಾದ ಜ್ಞಾನಾನಂದ ಪೂರ್ಣಗಳಾದ ಪ್ರತಿಬಿಂಬಗಳಾದ ಅನೇಕ ಜೀವರು ಪ್ರತಿಬಿಂಬರು ಇದ್ದಾರೆ. ಯಾಕೆ? ತದಸ್ಯ ರೂಪಂ ಪ್ರತಿಚಕ್ಷಣಾಯ. ಆ ರೂಪ ಯಾಕಿರ್ಬೇಕು ನಮಗೆ? ಸರಿ, ಬೇರೆ ಎಲ್ಲ ರೂಪ ಹೊರಗಿನ ರಾಮ, ಕೃಷ್ಣ, ನರಹರಿ, ವೇದವ್ಯಾಸ, ಕಪಿಲ, ದತ್ತ, ಧನ್ವಂತರಿ, ಐತರೇಯ, ಮಹಿದಾಸ, ಶಿಂಶುಮಾರ, ಎಷ್ಟು ಭಗವದ್ ರೂಪಗಳು ಹೊರಗಡೆ ಇದೆ. ಅದೆಲ್ಲ ಇರುವಾಗ ಒಳಗಡೆ ಯಾಕೆ ಸೇರ್ಬೇಕಾಗಿತ್ತು ದೇವ್ರು ಅಂತ ಅಂದ್ರೆ ಹೇಳಿ, ಇದು ಮುಖ್ಯ ನಮಗೆ. ಹೊರಗಿನ ರೂಪದ ಉಪಾಸನೆಯಿಂದ ಯಾಕೆ ಮೋಕ್ಷ ಆಗೋದಿಲ್ಲ, ಒಳಗಿನ ರೂಪದ ಉಪಾಸನೆಯಿಂದಲೇ ಯಾಕೆ ಮೋಕ್ಷ ಅನ್ನೋದಕ್ಕೆ ಉತ್ತರ ಇಲ್ಲಿ. ಪ್ರತಿಚಕ್ಷಣಾಯ. ಆಯಾ ಜೀವರಿಗೆ ಮೋಕ್ಷಕ್ಕಾಗಿ ಸ್ಪೆಷಲ್ ಆದ ಪ್ರತಿಮೆ. ರಶ್ ಇಲ್ಲ, ಟಿಕೆಟ್ ಬುಕ್ ಮಾಡಬೇಕಾದ್ದಿಲ್ಲ, ಗುಂಪಾಗಿ ಹೋಗ್ಬೇಕಾದ್ದಿಲ್ಲ, ಒಬ್ರೇ. ನನ್ನ ಬಿಂಬರೂಪ ದರ್ಶನ ನಿಮಗಾಗೋದಿಲ್ಲ, ನಿಮ್ಮೆಲ್ಲರ ಬಿಂಬರೂಪ ದರ್ಶನ ನನಗಾಗೋದು. ನನ್ನ ಬಿಂಬ ಬೇರೆ, ನಿಮ್ಮ ಬಿಂಬ ಬೇರೆ. ಆದ್ದರಿಂದ ಆಯಾ ಜೀವರಿಗೆ ಸ್ಪೆಷಲ್ ಆಗಿ ಪ್ರತ್ಯೇಕವಾಗಿರತಕ್ಕಂತಹ ರೂಪ ಇದೆ. ಆ ರೂಪ ಯಾಕೆ ಅಂತಂದ್ರೆ ಆ ಪ್ರತಿಬಿಂಬರಾದ ಜೀವರಿಗೆ ದರ್ಶನ ಕೊಟ್ಟು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಲಿಕ್ಕಾಗಿ ಭಗವಂತ ಪ್ರತಿಯೊಬ್ಬ ಜೀವರ ಒಳಗೂ ಬಿಂಬರೂಪನಾಗಿ ಸನ್ನಿಹಿತನಾಗಿದ್ದಾನೆ. ಆದ್ದರಿಂದಲೇ ಭಗವಂತನ ಬಿಂಬರೂಪದ ದರ್ಶನದಿಂದಲೇ ಮೋಕ್ಷ ಹೊರತು ಹೊರಗಿನದ್ದಲ್ಲ. ಆದ್ದರಿಂದ ಉಪನಿಷತ್ತು ಅಂತರೋಪಾಸನೆಯನ್ನ ಮುಖ್ಯವಾಗಿ ಮಾಡಬೇಕು. ಒಳಗೆ ಭಗವಂತನನ್ನ ಧ್ಯಾನಾದಿಗಳ ಮೂಲಕ ದರ್ಶನ ಮಾಡ್ಕೊಳ್ಳಿಕ್ಕೆ, ಸಾಕ್ಷಾತ್ಕಾರಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳಿದ್ದು. ಇದು ಹೇಗೆ? ಅನಂತ ಬಿಂಬರೂಪ ಅನ್ನೋದು ಹೇಗ್ ಬರುತ್ತೆ ಅವನಿಗೆ ಅಂದ್ರೆ, ಇಂದ್ರಹ ಮಹಾಸಮರ್ಥನಾದ ಭಗವಂತ ಮಾಯಾಭಿ ತನ್ನ ಅನಂತವಾದ ಮಹಿಮೆಯಿಂದ ಪುರುರೂಪೀಯತೆ 10, 100, 1000 ಅನಂತ ರೂಪ, ಎಲ್ಲ ರೂಪವನ್ನು ಭಗವಂತ ಸ್ವೀಕಾರ ಮಾಡ್ಕೊಂಡ್ಬಿಡ್ತಾನೆ. ಅಯಂ ವೈ ಹರಯ, ಅಯಂ ವೈ ದಶ ಸಹಸ್ರಾಣಿ ಬಹೂನಿ ಚ ಅನಂತಾನಿ ಚ. ಅವನಿಗೆ 10 ರೂಪ ಇದೆ, 1000 ರೂಪ ಇದೆ, ಬಹುರೂಪ ಇದೆ, ಅನಂತ ರೂಪ ಇದೆ. ಅವನು ಬ್ರಹ್ಮ, ತದೇ ತದ್ ಬ್ರಹ್ಮ. ಅವನು ಗುಣಪೂರ್ಣ. ಅಪೂರ್ವಂ, ಅವನು ಅಪೂರ್ವನಾದವನು. ಅಂದ್ರೆ ಅವನ ತಂದೆ ಅಂತ ಯಾರೂ ಇಲ್ಲ. ಅವ ಅನಾದಿ, ಅವ ಅನಪರ, ಅಂದ್ರೆ ಅವನ ಅನಂತ, ಅಬಾಹ್ಯ, ಎಲ್ಲರ ಒಳಗಿದ್ದಾನೆ. ಅವನ ಒಳಗೆ ಯಾರೂ ಇಲ್ಲ. ಮತ್ತೆ ಎಲ್ಲಕ್ಕಿಂತ ಹೊರಗೂ ಇದ್ದಾನೆ, ಎಲ್ಲ ಪದಾರ್ಥದ ಒಳಗೂ ಇದ್ದಾನೆ. ಮುಖ್ಯವಾಗಿ ಅಯಮಾತ್ಮ ಬ್ರಹ್ಮ ಸರ್ವಾನುಭೂರಿತ್ಯನುಶಾಸನಂ. ಅಯಮಾತ್ಮ ಬ್ರಹ್ಮ, ಅವನೇ ಅಂತರ್ಯಾಮಿಯಾದ ಭಗವಂತನೇ ಅನಂತ ಕಲ್ಯಾಣ ಗುಣ ಪರಿಪೂರ್ಣ. ಆತ್ಮಶಬ್ದವಾಚ್ಯನಾದ ಭಗವಂತನೇ ಅನಂತ ಕಲ್ಯಾಣ ಗುಣ ಪರಿಪೂರ್ಣ.
ನಾವು ಹಾಗೆ ಚಿಂತನೆಯನ್ನ ಮಾಡಬೇಕು ಅಂತನ್ನೋದೇ ಮುಖ್ಯವಾದ ಅನುಶಾಸನ. ಅನುಶಾಸನ ಅಂದ್ರೆ ಏನು? ಆದೇಶ. ವೇದ ಮಾಡ್ತಾ ಇರ್ತಕ್ಕ ಆದೇಶ ಏನು? ಅವ ಅನಂತ ಕಲ್ಯಾಣ ಗುಣ ಪರಿಪೂರ್ಣ, ಅನಂತ, ಅನಾದಿ, ಒಳಗೂ ವ್ಯಾಪ್ತ, ಹೊರಗೂ ವ್ಯಾಪ್ತ, ಸ್ವಗತ ಭೇದ ವರ್ಜಿತ, ಗುಣಸ್ವರೂಪ. ಎಲ್ಲ ಪ್ರಕಾರವಾಗಿ ನಾವು ಭಗವಂತನನ್ನ ಚಿಂತನೆ ಮಾಡಬೇಕು. ಎಷ್ಟು ಸೂಪರ್ ಆಗಿ ಹೇಳ್ತು ನೋಡಿ ಉಪನಿಷತ್ತು. ಇದಕ್ಕೆ ಶ್ರೀಮದಾಚಾರ್ಯರು ಇಲ್ಲಿಗೆ ಮಧುಬ್ರಾಹ್ಮಣ ಮುಗಿಯಿತು, ಮಂತ್ರಗಳ ಅನುಸಂಧಾನ ಮಾಡಿದ್ದಾಯ್ತು. ಈಗ ಸಾರ ರೂಪದಲ್ಲಿ ಶ್ರೀಮದಾಚಾರ್ಯರು ಇಡೀ ಈ ಬ್ರಾಹ್ಮಣದ ಸಾರವನ್ನ ಹೇಳ್ಬಿಡ್ತಾರೆ. ಸುಖದ ಸರ್ವಭೂತಾನಾಂ ಪೃಥ್ವಿ ಮಧುವದುಚ್ಯತೆ, ಪೃಥಿವ್ಯಾಶ್ಚೈವ ಭೂತಾನಿ ತಥಾ ಸರ್ವಾಶ್ಚ ದೇವತಾಃ, ಪೃಥಿವ್ಯಾದಿಷು ದೇವೇಷು ಶರೀರಾದಿಷು ಚ ಸ್ಥಿತಃ, ಏಕ ಏವ ಪರೋ ವಿಷ್ಣುಃ ಹಯಶೀರ್ಷ ಸ್ವರೂಪಧೃತ್, ಅನಂತ ತೇಜ ನಿತ್ಯಶ್ಚ ಸ ಏವ ಬ್ರಹ್ಮ ಸರ್ವಗಂ, ತದೇವ ಗುಣಪೂರ್ಣತ್ವಾದ್ ಬ್ರಹ್ಮ ಸರ್ವಮನೂನತಃ, ಆತ್ಮನಾಮ ಪರೋ ವಿಷ್ಣುಃ ಸರ್ವಗೋ ಯಃ ಪ್ರಕೀರ್ತಿತಃ, ಸ ಏವ ಹಯಶೀರ್ಷಾಖ್ಯಸ್ತದ್ವಿಧೈವಾದಿಷು ಸ್ಥಿತಃ. ನೆನ್ನೆ ಬಂತಲ್ಲ, ಪೃಥಿವಿ, ಜಲ, ಅಗ್ನಿ, ವಾಯು, ಆಕಾಶ, ಸೂರ್ಯ, ಚಂದ್ರ, ವಿದ್ಯುತ್ತು, ಸ್ತನಯಿತ್ನು, ಸತ್ಯ, ಆತ್ಮ ಅಂತ ಇಷ್ಟು ಪ್ರತೀಕಗಳಲ್ಲಿ ಭಗವಂತ ಇದ್ದಾನೆ. ಅದೇ ಒಳಗಡೆ ಬರುವಾಗ ಶರೀರ, ರೇತಸ್ಸು, ವಾಗೀಂದ್ರಿಯ, ತ್ವಗಿಂದ್ರಿಯ, ಕಣ್ಣು, ಕಿವಿ, ಚಿತ್ತ, ಒಳಗಿನ ಶಬ್ದ. ಮುಖ್ಯ ಪ್ರಾಣದೇವರು ಸ್ವರಕ್ಕೆ ಅಭಿಮಾನಿ ದೇವತೆ, ಶಬ್ದಕ್ಕೆ ಅಭಿಮಾನಿ ದೇವತೆ ಅಂತ ಹೇಳಿದ್ರು. ಅವುಗಳು ಮತ್ತೆ ಒಳಗಿನ ಆಕಾಶ, ಒಳಗಿನ ತೇಜಸ್ಸು, ಇದೆಲ್ಲಕ್ಕೆ ಅಭಿಮಾನಿಗಳಾದಂತಹ ದೇವತೆಗಳ ಒಳಗಿರೋ ಭಗವದ್ ರೂಪ. ಅದೆಲ್ಲ ಒಂದೇ. ಅಂದ್ರೆ ನಮಗೆ ಆಯಾ ದೇವತೆಗಳು ನೆನ್ನೆ ಬಂತಲ್ಲ, ಆಶ್ರಯರಾಗಿರೋದ್ರಿಂದ ನಮಗೆ ಅವರು ಮಧು, ಜೇನಿನಂತೆ ಆಶ್ರಯವನ್ನು ಕೊಡ್ತಾರೆ, ಸುಖವನ್ನು ಕೊಡ್ತಾರೆ. ಆದ್ದರಿಂದ ನಮಗೆ ಅವರು ಮಧು. ಮತ್ತೆ ನಾವು ಅವರ ಸೇವೆಯನ್ನ ಮಾಡ್ತೀವಿ. ಪೃಥ್ವಿ ದೇವಿಯೇ ಮೊದಲಾದಂತಹ ಎಲ್ಲರಿಗೂ ನಾವು ಸೇವೆಯನ್ನ ಮಾಡ್ತೀವಾದ್ದರಿಂದ ನಾವು ಅವರಿಗೆ ಮಧು. ನಮಗೆ ಅವರು ಆಶ್ರಯವನ್ನ ಕೊಟ್ಟು ಸುಖವನ್ನ ಕೊಡ್ತಾರೆ, ಆದ್ದರಿಂದ ಮಧು. ನಾವು ಅವರಿಗೆ ಸೇವೆಯನ್ನ ಮಾಡೋದರ ಮೂಲಕ ಸುಖವನ್ನ ಕೊಡ್ತೀವಾದ್ದರಿಂದ ನಾವು ಅವರಿಗೆ ಮಧು. ಆ ಎರಡು ಕಡೆಗಳಲ್ಲಿ ಪೃಥ್ವಿ, ಜಲಾದಿ ಎಲ್ಲ ಅಭಿಮಾನಿ ದೇವತೆಗಳ ಒಳಗೆ ಹಯಗ್ರೀವ ರೂಪದ ಭಗವಂತ ಒಬ್ಬನೇ. ಅಲ್ಲೂ ಅವನೇ, ಇಲ್ಲೂ ಅವನೇ, ಹಯಗ್ರೀವ. ಹೇಗಿದ್ದಾನವನು? ಅನಂತ ತೇಜಸ್ಸು ಭಗವಂತನಿಗೆ. ಅವ ಅಮೃತ, ನಿತ್ಯ, ಸರ್ವಂ ಸರ್ವತ್ರ ವ್ಯಾಪ್ತನಾದವನು, ಬ್ರಹ್ಮ ಗುಣಪರಿಪೂರ್ಣನಾದವನು. ಆದ್ದರಿಂದ ಪೃಥ್ವಿಯೇ ಮೊದಲಾದ ಎಲ್ಲ ದೇವತೆಗಳಲ್ಲಿ, ಅವರೇ ಶರೀರದಲ್ಲಿರುವ ಎಲ್ಲ ಅಭಿಮಾನ್ಯವಾದ ವಸ್ತುಗಳ ಒಳಗೆ ವ್ಯಾಪ್ತನಾಗಿರತಕ್ಕಂಥವನು ಭಗವಂತ. ಹಯಗ್ರೀವ ರೂಪನಾದ ಆ ಭಗವಂತ ಏನಿದ್ದಾನೆ ಅವನು ಆತ್ಮ. ನೋಡಿ, ನಿನ್ನೆ 3/4 ಗಂಟೆ ಏನು ಚಿಂತನೆ ಮಾಡಿದ್ವಿ ಅದನ್ನ 2 ನಿಮಿಷಕ್ಕೆ ಸಾರ ರೂಪದಲ್ಲಿ ಕೊಟ್ಬಿಟ್ರು ಶ್ರೀಮದಾಚಾರ್ಯ. ಆದ್ದರಿಂದ ಭಗವಂತ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಆಶ್ರಯನಾಗಿದ್ದಾನೆ. ಅರಾಣಾಮಾಶ್ರಯೌ ಯದ್ವತ್ ಬಹಿರಂತಃ ಪ್ರತಿಷ್ಠಿತೌ ನಾಭಿನೇಮಿ ತಥಾ ವಿಷ್ಣು ಜೀವಾನಾಮಾಶ್ರಯ ಸ್ಥಿತಃ, ತಯೇವ ದಶಧಾ ಪ್ರೋಕ್ತೋ ವಿಷ್ಣುರ್ಮತ್ಸ್ಯಾದಿರೂಪಕಃ, ಶತಂ ನಾರಾಯಣಾದ್ಯಾತ್ಮ ವಿಶ್ವಾದ್ಯಾತ್ಮ ಸಹಸ್ರಕಃ, ಪರಾದಿರೂಪೋ ಬಹುಧಾ ಸೋನಂತಾತ್ಮ ಅಜಿತಾದಿಕಃ, ಹುತಾಖ್ಯ ಸರ್ವಜೀವಾನಾಂ ವಿರಿಂಚಾನಾಂಚ ಸರ್ವಶಃ, ಆತ್ಮನಾಂನಾಂ ಸ ಏವೈಕೋ ರಾಜಾಧಿಪತಿರೇವ ಚ, ಸ್ವಾಮಿತ್ವಾದ್ರಾಜ ಶಬ್ದೋ ಯಮಾಧಿಕ್ಯಾತ್ ಪಾಲನಾತ್ ತಥಾ, ಅಧಿಪಶ್ಚೇತಿ ಸಪ್ರೋಕ್ತಃ ಪುರುಷಃ ಪೂರುಷು ಸ್ಥಿತೇಃ, ಪುರಾಖ್ಯೇಷ್ವೇವ ದೇಹೇಷು ಹೃತ್ಪುರ್ಯಪಿ ವಸತ್ಯಸೌ. ಏನ್ ಅದ್ಭುತ ನೋಡಿ. ರಥದ ಚಕ್ರದ ಒಳಗೆ ಹೊರಗೆ ಎಲ್ಲ ಇರುವಂತಹ ಫೋಕ್ಸ್, ಅರಗಳು ಆ ನಾಭಿಯನ್ನ ಹೇಗೆ ಆಶ್ರಯ ಮಾಡಿಕೊಂಡಿರುತ್ತೆ, ರಥದ ಚಕ್ರದ ಪ್ರತಿಯೊಂದಕ್ಕೂ ಹೇಗೆ ಭಗವಂತ ಆಶ್ರಯ, ಹೇಗೆ ಆ ನಾಭಿ ಆಶ್ರಯವಾಗಿದೆ, ಹಾಗೆಯೇ ಪ್ರತಿಯೊಬ್ಬರಿಗೂ, ಎಲ್ಲ ಜೀವರಿಗೂ, ಎಲ್ಲ ತತ್ವಾಭಿಮಾನಿ ದೇವತೆಗಳಿಗೂ, ಮುಖ್ಯರಾದಂತಹ ಚತುರ್ಮುಖ ಬ್ರಹ್ಮದೇವರಿಗೂ ಆಶ್ರಯನಾದವನು ಹಯಗ್ರೀವ ರೂಪದ ಭಗವಂತ.
ಆ ಭಗವಂತ ತನ್ನ ಮಹಿಮೆಯಿಂದ 10 ರೂಪ ತಗೊಳ್ತಾನೆ. ಹೇಗೆ? ಸಯೇವ ದಶಧಾ ಪ್ರೋಕ್ತಃ ವಿಷ್ಣು ಮತ್ಸ್ಯಾದಿ ರೂಪಕಃ. ಮತ್ಸ್ಯ ಕೂರ್ಮ ವರಾಹಾದಿ ದಶರೂಪಗಳನ್ನ ಅವನು ಸ್ವೀಕಾರ ಮಾಡ್ತಾನೆ. ಪರಮಾತ್ಮನೇ ಸತತಮೇಕ ರೂಪಿಣೆ ಇದೆ. ದಶರೂಪಿಣೆ ಶತಸಹಸ್ರ ರೂಪಿಣೆ ಅವಿಕಾರಿಣೆ ಸ್ಫುಟಮನಂತ ರೂಪಿಣೆ ಸುಖಚಿತ್ ಸಮಸ್ತತನವೇ ನಮೋ ನಮಃ. ಶ್ರೀಮದ್ ಆಚಾರ್ಯರು ನಾರಾಯಣ ದೇವರನ್ನು ನೋಡಿದಾಗ ಬದರಿಯಲ್ಲಿ ಚಿಂತನೆ ಮಾಡಿದ ವಾಕ್ಯ ಅದಕ್ಕೆ ಮೂಲ ಇದೆ. ದಶಧಾ ಪ್ರೋಕ್ತಃ ವಿಷ್ಣು ಮತ್ಸ್ಯಾದಿ ರೂಪಕ. ಮತ್ಸ್ಯಕೂರ್ಮಾದಿ ದಶಾವತಾರವನ್ನ ಸ್ವೀಕಾರ ಮಾಡ್ಕೊಳ್ತಾನೆ. ನಾರಾಯಣಾದಿ 100 ರೂಪಗಳನ್ನ ಸ್ವೀಕಾರ ಮಾಡ್ಕೊಳ್ತಾನೆ. ಅದಾದ್ಮೇಲೆ ವಿಶ್ವಾದಿ ವಿಶ್ವಂ ವಿಷ್ಣು ವಷಟ್ಕಾರ ಅಂತ ಸರ್ವಪ್ರಹರಣಾಯುಧದವರೆಗೂ ವಿಷ್ಣು ಸಹಸ್ರನಾಮ 1000 ರೂಪಗಳನ್ನ ಸ್ವೀಕಾರ ಮಾಡ್ಕೊಳ್ತಾನೆ. ಪರ ಪರವೇ ಇದೆಲ್ಲ ಆದಿ ಶಬ್ದ ಅಷ್ಟೇ ನಮಗೆ ಗೊತ್ತಿರುವಂತದ್ದು. ಪರಾದಿ ಅಂದ್ರು ಪರ ಎಕ್ಸೆಟ್ರಾ ಯಾವುದು ಗೊತ್ತಿಲ್ಲ. ಪರ ಮೊದಲಾದಂತಹ ಬಹುರೂಪಗಳನ್ನ ಸ್ವೀಕಾರ ಮಾಡ್ತಾನೆ. ಅಜಿತ ಮೊದಲಾದಂತಹ ಅನಂತ ರೂಪಗಳು ನೋಡಿ. ಮತ್ಸ್ಯಾದಿ 10, ನಾರಾಯಣಾದಿ 100, ವಿಶ್ವಾದಿ 1000, ಪರಾದಿ ಬಹುರೂಪ, ಅಜಿತಾದಿ ಅನಂತ ರೂಪ. ಇಷ್ಟು ರೂಪಗಳಿಂದ ಭಗವಂತ ವ್ಯಾಪ್ತನಾಗಿ ಎಲ್ಲ ಜಗತ್ತನ್ನ ರಕ್ಷಣೆ ಮಾಡ್ತಾ ಇದ್ದ. ಎಲ್ಲ ಜೀವರಿಗೆ ಭೂತಾಧಿಪತಿ ಅಂತ ನನ್ನ ಚತುರ್ಮುಖ ಬ್ರಹ್ಮದೇವರ ಬಗ್ಗೆ ಬರುವಾಗ ಭೂತಾಧಿಪತಿ ಅಂತ ಬಂತಲ್ಲ, ಅದನ್ನ ಹೇಳ್ತಾರೆ ಆಚಾರ್ಯಲ್ಲಿ. ಎಲ್ಲ ಜೀವರನ್ನ ಭೂತ ಅಂತ ಕರೀತಾರೆ. ಆತ್ಮ ಅಂತ ಚತುರ್ಮುಖ ಬ್ರಹ್ಮದೇವರನ್ನ ಕರೀತಾರೆ. ಅಂತಹ ಜೀವರಿಗೂ ಆತ್ಮನಾಮಕರಾದ ಬ್ರಹ್ಮದೇವರಿಗೂ ಇವನೊಬ್ಬನೇ ರಾಜ, ಇವನೊಬ್ಬನೇ ಅಧಿಪತಿ. ರಾಜ ಅಂದ್ರೆ ಸ್ವಾಮಿ, ಅಧಿಪತಿ ಅಂತಂದ್ರೆ ರಕ್ಷಣೆ ಮಾಡತಕ್ಕಂಥವನು ಅಂತ. ಆದ್ದರಿಂದ ರಾಜ ಅಂದ್ರೆ ಸ್ವಾಮಿ, ಅಧಿಪತಿ ಅಂದ್ರೆ ರಕ್ಷಕ. ಎಲ್ಲ ಜೀವರಿಗೂ ಜೀವೋತ್ತಮರಾದ ಬ್ರಹ್ಮದೇವರಿಗೂ ಸ್ವಾಮಿಯೂ ಅವನೇ, ರಕ್ಷಕನೂ ಅವನೇ. ಅದರಿಂದ ಎಲ್ಲ ಶರೀರದ ಒಳಗೆ ಸನ್ನಿಹಿತನಾದ್ದರಿಂದ ಭಗವಂತ ಪುರುಷ. ಮತ್ತೆ ಪುರುಷ ಆ ಹೃದಯವೆನ್ನುವ ಪುರಿಯಲ್ಲಿ ಸನ್ನಿಹಿತನಾಗಿದ್ದಾನೆ, ಆದ್ದರಿಂದಲೂ ಪುರುಷ. ನಾನೇನ ಕಿಂಚಿದವ್ಯಾಪ್ತಂ ನಾನೇನ ಆಚ್ಛಾದಿತನ್ನ ಚ ನೈವಾಸ್ಮಾತ್ ಪೂರ್ವಕಂ ಕಿಂಚಿತ್ ನೈವಾಸ್ಮಾದ್ ಅಪರಂತಥಾ ಸರ್ವಸ್ಮಾದ್ ಬಾಹ್ಯತಶ್ಚಾಸೌ ಸರ್ವಸ್ಮಾದ್ ಅಂತರಸ್ತಥಾ ವ್ಯಾಪ್ತೇರಾತ್ಮೇತಿ ಸಪ್ರೋಕ್ತಃ ಬ್ರಹ್ಮೇತಿ ಗುಣಪೂರ್ಣತಃ ಸ ಸರ್ವಸ್ಯಾಪರೋಕ್ಷಜ್ಞಃ ಇತಿ ವೇದಾನುಶಾಸನಂ. ಏನ್ ಅದ್ಭುತ ನೋಡಿ. ದೇವರು ಒಳಗಡೆ ಹೃದಯದಲ್ಲಿ ಮಾತ್ರ ವ್ಯಾಪ್ತನಾಗಿದ್ದಾನೆ, ಕಣ್ಣಲ್ಲಿಲ್ಲ ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ದೇವರು ಮೂಗಲ್ಲಿ ಮಾತ್ರ ಇದ್ದಾನೆ, ಕಿವಿಯಲ್ಲಿಲ್ಲ. ಇಲ್ಲ, ದೇವರು ಒಳಗಡೆಗೆ ವ್ಯಾಪ್ತನಾಗಿಲ್ಲ ಅನ್ನುವ ಸ್ಥಳ ಎಲ್ಲೂ ಇಲ್ಲ. ಹಾಗೆ ದೇವರು ಹೊರಗಡೆ ವ್ಯಾಪ್ತನಾಗಿಲ್ಲ ಎನ್ನುವ ಸ್ಥಳ ಯಾವುದೂ ಇಲ್ಲ. ದೇವರಿಗಿಂತ ಮೊದಲು ಒಂದು ವಸ್ತು ಇತ್ತು ಅಂತ ಇಲ್ಲ, ದೇವರು ಹೋದ್ಮೇಲೆ ಇನ್ನೊಂದು ವಸ್ತು ಬರುತ್ತೆ ಅಂತ ಇಲ್ಲ. ಪ್ರತಿಯೊಂದು ವಸ್ತುಗಳ ಒಳಗೆ ಹೊರಗೆ ತತ್ತದ್ರೂಪ ತತ್ತನ್ನಾಮಕನಾಗಿ ತತ್ತದ್ ವ್ಯವಹಾರವನ್ನು ಮಾಡಿಸ್ತಕ್ಕಂಥವನು ನಾರಾಯಣ. ಆದ್ದರಿಂದ ಸರ್ವತ್ರ ವ್ಯಾಪ್ತನಾಗಿ ಸರ್ವಚೇಷ್ಟಪ್ರದನಾದ್ದರಿಂದ ಭಗವಂತನಿಗೆ ಆತ್ಮ, ಅಯಮಾತ್ಮ ಬ್ರಹ್ಮ. ಎಂಥ ಅದ್ಭುತವ! ಇಂಥ ಮಾತನ್ನು ತಗೊಂಡೋಗಿ ನಾನೇ ಬ್ರಹ್ಮ ಅಂತ ವ್ಯಾಖ್ಯಾನ ಮಾಡ್ತಾರಲ್ಲ, ಯಾವುದ್ರಲ್ಲಿ ಹೊಡಿಬೇಕು ಹೇಳಿ? ನಾನೇ ಅಯಮಾತ್ಮ ಬ್ರಹ್ಮ. ಇಂತಹ ಒಳಹೊರಗೆ ವ್ಯಾಪ್ತನಾದ ಕಾರಣ ನಮ್ಮ ಸ್ವಾಮಿ ಹಯಗ್ರೀವನನ್ನ ಆತ್ಮ ಅಂತ ಕರೀತಾರೆ ಅಂತ ಅರ್ಥ ಮಾಡಿಬಿಟ್ರೆ ಕಣ್ಣಲ್ಲಿ ನೀರ್ ಬರಲ್ವಾ ನಮಗೆ? ಸುಂದರವಾದ ವ್ಯಾಖ್ಯಾನವನ್ನ ಬಿಟ್ಟು ನಾನೇ ಬ್ರಹ್ಮ, ಜೀವನೇ ಬ್ರಹ್ಮ ಅಂತ ಅರ್ಥ ಮಾಡಿಬಿಟ್ರೆ ವೇದವನ್ನ ಅಪಹಾರ ಮಾಡಿದಾಗಲ್ವಾ, ಕಳ್ಳತನ ಅಲ್ವಾ? ಸರ್ವತ್ರ ವ್ಯಾಪ್ತನಾದ್ದರಿಂದ ಹಯಗ್ರೀವನನ್ನ ಆತ್ಮ ಅಂತಾರೆ. ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ್ದರಿಂದ ಬ್ರಹ್ಮ ಅಂತ ಕರೀತಾರೆ. ಆ ಭಗವಂತ ಎಲ್ಲವನ್ನು ಅನಾದ್ಯನಂತ ಕಾಲಗಳಿಂದಲೂ ಅಪರೋಕ್ಷ ಜ್ಞಾನದಿಂದ ತಿಳಿದುಕೊಂಡಿದ್ದಾನೆ ಎನ್ನುವುದಾಗಿ ವೇದಗಳು ಎಂತ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತಾ ಇದೆ. ಮತ್ ಇನ್ನೊಂದ್ ಕಡೆ ಆತ್ಮ ಅಂತ ಬಂದ್ಬಿಡ್ತಲ್ಲ. ಅಲ್ಲ, ಒಂದು ಕಡೆ ಆತ್ಮ ನಾರಾಯಣ ಅಂತೀರಿ, ಇನ್ನೊಂದ್ ಕಡೆ ಆತ್ಮ ಅಂದ್ರೆ ಯಾರು ಅಂತಂದ್ರೆ ಆಚಾರ್ಯ ಹೇಳ್ತಾರೆ ವಿರಿಂಚಸ್ತ್ವಾತ್ಮ ಶಬ್ದೋಕ್ತ. ಎಲ್ಲ ಅಭಿಮಾನಿ ದೇವತೆಗಳಿಗೆ, ಚತುರ್ಮುಖ ಬ್ರಹ್ಮದೇವರಿಗೆ ಆತ್ಮ ಅಂತ ಹೆಸರು. ಮತ್ತೆ ಮಾನುಷ ಅಂತ ಒಂದು ಬಂತಲ್ಲ,
ಮಾನುಷ ಅಂದ್ರೆ ಸ್ವಯಂಭುವ ಮನು ಅಂತ ಅರ್ಥ ಮಾಡಿದ್ವಿ ನಾವಲ್ಲಿ. ಮಾನುಷಂ ಮನುರುಚ್ಯತೆ. ಸ್ವಯಂಭುವ ಮನು ಮಹಾರಾಜರನ್ನ ಮಾನುಷ ಅಂತ. ಮತ್ತೆ ಸತ್ಯ ಮತ್ತು ಸ್ತನ ಇತ್ನು ಸ್ವರ ಶಬ್ದ ಈ ನಾಲ್ಕಕ್ಕೂ ವಾಯುದೇವರು ಅಭಿಮಾನಿಗಳು ಅಂತ ಹೇಳಿದ್ರು. ಅದನ್ನ ಹೇಳ್ತಾರೆ ಹೇಳಿ. ಸತ್ಯಂಚ ಸ್ತನ ಇತ್ನುಶ್ಚ ವಾಯೋ ರೂಪಾಂತರೇ ಸ್ಮೃತೆ ಏತ ಏವ ಸ್ವರೇ ಸತ್ಯೇ ಜೀವೇ ಚಾಧ್ಯಾತ್ಮ ಸಂಸ್ಥಿತಾ ತೇಷಾಂ ನಿಯಾಮಕೋ ವಿಷ್ಣುಸ್ತತ್ರ ತತ್ರೈವ ಸಂಸ್ಥಿತಃ ಜೀವೇ ಸ್ಥಿತತ್ವಾತ್ಮನಾಮ ಸೌವರ ಸ್ವರಗ ಸ್ಮೃತಃ ಸತ್ಯಗ ಸತ್ಯನಾಮಾಸೌ ಧರ್ಮಗೋ ಧರ್ಮ ಏವ ಚ. ಇದಂ ಸತ್ಯಂ ಅನ್ನುವಾಗ ಸತ್ಯ, ಅಯಂ ಸ್ತನ ಇತ್ನುಹು ಅಂತೆಲ್ಲ ಮುಖ್ಯ ಪ್ರಾಣದೇವರ ಬಗ್ಗೆ ಮಾತಾಡುವಾಗ ಸತ್ಯ ಶಬ್ದ, ಸತ್ಯ ಅನ್ನುವ ಗುಣಕ್ಕೆ ಅಭಿಮಾನಿಗಳು, ಸ್ತನ ಇತ್ನು ಗುಡುಗಿಗೆ ಅಭಿಮಾನಿಗಳು ಮುಖ್ಯ ಪ್ರಾಣದೇವರು. ಅದಕ್ಕೆ ಸತ್ಯ ಅಂತ ಒಂದು ರೂಪ ವಾಯುದೇವರದ್ದು ಬೇರೆ ಇದೆ, ಸ್ತನ ಇತ್ನು ಅನ್ನುವಂತಹ ಒಂದು ರೂಪ ವಾಯುದೇವರದ್ದು ಬೇರೆ ಇದೆ. ಮತ್ತೆ ಒಳಗಡೆ ಶಾಬ್ದ ಸ್ವರೂಪದಲ್ಲಿ ಸನ್ನಿಹಿತರಾದ ಮುಖ್ಯ ನಾವು ಮಾತಾಡುವ ಸ್ವರಕ್ಕೆ ಅಭಿಮಾನಿಗಳು ವಾಯುದೇವರು, ಸತ್ಯಕ್ಕೆ ಅಭಿಮಾನಿಗಳು ವಾಯುದೇವರು, ಆತ್ಮ ಅಂದ್ರೆ ವಾಯುದೇವರು, ಚತುರ್ಮುಖ ಬ್ರಹ್ಮದೇವರು. ನೋಡಿ, ಸ್ವರ, ಸತ್ಯ, ಆತ್ಮ, ಬ್ರಹ್ಮ, ವಾಯು ಇವರೆಲ್ಲರ ಒಳಗೂ ನಿಯಾಮಕನಾಗಿ ನಿಂತವನು ಭಗವಂತ. ಅಲ್ಲಲ್ಲಿ ಸನ್ನಿಹಿತನಾಗಿದ್ದು ಅವರೆಲ್ಲರಿಗೂ ವ್ಯಾಪ್ತನಾಗಿ ಅನುಗ್ರಹ ಮಾಡ್ತಿರುವ ಕಾರಣ ಪರಮ ಮುಖ್ಯವಾಗಿ ಆತ್ಮ ಅಂತ ಕರೆಯಲ್ಪಡತಕ್ಕಂಥವನು ನಮ್ಮ ನಾರಾಯಣ. ಅದರಿಂದ ಸೌವರಹ ಅಂತ ಅರ್ಥ. ಅಂದ್ರೆ ಸ್ವರ ಶಬ್ದ ವಾಚ್ಯರಾದ ವಾಯುದೇವರ ಒಳಗೆ ಸನ್ನಿಹಿತನಾದ ಭಗವಂತನ ಹೆಸರೇನು? ಸೌವರ. ಸತ್ಯ ಶಬ್ದ ವಾಚ್ಯರಾದ ವಾಯುದೇವರ ಒಳಗಿರುವ ಭಗವಂತನ ಹೆಸರೇನು? ಸಾತ್ಯ. ಧರ್ಮ ಶಬ್ದ ವಾಚ್ಯರಾದ ಯಮಧರ್ಮರಾಜರ ಒಳಗಿರುವ ಭಗವಂತನ ಹೆಸರೇನು? ಧಾರ್ಮ. ಸ್ವರಶಬ್ದ ವಾಚ್ಯರಾದ ವಾಯುದೇವರ ಒಳಗೆ ಸೌವರ, ಸತ್ಯ ಶಬ್ದ ವಾಚ್ಯರಾದ ವಾಯುದೇವರ ಒಳಗೆ ಸಾತ್ಯ, ಧರ್ಮನಾಮಕರಾದ ಯಮಧರ್ಮರಾಜರ ಒಳಗಿರುವ ಭಗವಂತನಿಗೆ ಧಾರ್ಮ. ಮನೋ ಸ್ವಯಂ ಭುವಸ್ಯಾಖ್ಯ ಮಾನುಷೇತ್ಯೇವ ದೇಹಿಷು ಬಹಿಶ್ಚ ತದ್ಗತೋ ವಿಷ್ಣುರ್ಮಾನುಷೇತ್ಯೇವ ಕೀರ್ತ್ಯತೆ ಪ್ರಾತಿಶ್ರುತ್ಕ ಇತಿ ಶ್ರೋತ್ರೇ ತೈಜಸೋ ವಿದ್ಯುತಿ ಸ್ಥಿತಃ ಇತಿ ನಾನಾವಿಧೈರ್ನಾಮ ಸಮೂಹೈರ್ವಿಷ್ಣುರುಜ್ಯತೆ ದಧ್ಯಂಗಾಥರ್ವಣೋಶ್ವಿಭ್ಯಾಂ ಏತಾಂ ವಿದ್ಯಾಮದಾತ್ಪುರಾ. ಸ್ವಯಂಭುವ ನಮ್ಮ ಶರೀರಕ್ಕೆ ಮತ್ತು ಅಧಿದೈವದಲ್ಲಿ ಏನು ಸ್ವಯಂಭುವ ಮನು ಇದ್ದಾರೆ, ಆ ಸ್ವಯಂಭುವ ಮನು ಮಹಾರಾಜರಿಗೆ ಒಂದು ಹೆಸರು ಮಾನುಷ ಅಂತ ಅವ್ರ ಹೆಸರು. ಆ ಮಾನುಷ ನಾಮಕರಾದ ಸ್ವಯಂಭುವ ಮನುವಿನ ಒಳಗೆ ಇರುವ ಭಗವಂತನ ಹೆಸರೇನು? ಮಾನುಷ. ಶ್ರೋತ್ರದಲ್ಲಿ ಕಿವಿಯಲ್ಲಿ ಸನ್ನಿಹಿತನಾಗಿದ್ದು ಆ ಅಭಿಮಾನಿಗಳ ಒಳಗೆ ಇರುವ ಕಿವಿಯ ಅಭಿಮಾನಿ ದೇವತೆಗಳ ಒಳಗೆ ಇರುವ ಭಗವಂತನ ಹೆಸರೇನು? ಶ್ರೀಮದಾಚಾರ್ಯ ಹೇಳ್ತಾರೆ ಪ್ರಾತಿಶ್ರುತ್ಕ. ಪ್ರಾತಿಶ್ರುತ್ಕ ಇದೆಲ್ಲ ರಹಸ್ಯ ಉಪಾಸನೆಗಳರಿ, ಬೇಕು ಅಂದ್ರೆ ಸಿಗಲ್ಲ ಇದೆಲ್ಲ. ಧಾರ್ಮ, ಸಾತ್ಯ, ಏನು ವೈಭವ, ಸೌವರ, ಮಾನುಷ, ಪ್ರಾತಿಶ್ರುತ್ಕ. ಕಿವಿಯ ಅಭಿಮಾನಿ ದೇವತೆಗಳ ಒಳಗೆ ನಿಂತು ಶಬ್ದವನ್ನ ಸ್ಪಷ್ಟವಾಗಿ ಕೇಳಿಸುವ ಭಗವಂತ ಪ್ರಾತಿಶ್ರುತ್ಕ. ದೇಹದಲ್ಲಿ ಇರುವ ತೇಜಸ್ಸಿಗೆ ಅಭಿಮಾನಿಯಾದ ದೇವತೆಯ ಒಳಗಿರುವ ಭಗವಂತನಿಗೆ ತೈಜಸ ಅಂತ ಹೆಸರು. ಶರೀರದ ಅಭಿಮಾನಿ ದೇವತೆಗಳ ಒಳಗಿರುವ ಭಗವಂತ ಶಾರೀರ. ರೇತಸ್ಸಿನ ಅಭಿಮಾನಿ ದೇವತೆಯ ಒಳಗಿರುವ ಭಗವಂತ ರೈತಸ. ಅದೆಲ್ಲ ಬಂತು ನೆನ್ನೆ. ಹಾಗೆ ವಾಗಭಿಮಾನಿ ದೇವತೆಗಳ ಒಳಗೆ ಇರುವ ಭಗವಂತ ವಾಂಗ್ಮಯ. ಪ್ರಾಣಾಭಿಮಾನಿಯ ಒಳಗೆ ಪ್ರಾಣ. ಚಕ್ಷುರಿಂದ್ರಿಯಕ್ಕೆ ಅಭಿಮಾನಿಯಾದ ಸೂರ್ಯನ ಒಳಗೆ ಚಾಕ್ಷುಷ. ಮನೋಭಿಮಾನಿಯಾದ ಚಂದ್ರನ ಒಳಗಿರುವ ಭಗವಂತನಿಗೆ ಮಾನಸ. ಇತ್ಯಾದಿಯಾದ ಎಲ್ಲ ಶಬ್ದಗಳಿಂದ, ನಾನಾ ಶಬ್ದಗಳ ಗುಂಪಿನಿಂದ ತತ್ತತ್ ಶಬ್ದವಾಚ್ಯನಾಗಿ ತತ್ತದಿಂದ್ರಿಯ ತತ್ವಾಭಿಮಾನಿ ದೇವತೆಗಳ ಒಳಗೆ ನಿಂತು ಸರ್ವ ಕರ್ಮಗಳನ್ನ ಮಾಡಿಸ್ತಕ್ಕಂಥವನು ನಾರಾಯಣ. ಇದು ಮಧುವಿದ್ಯೆಯ ರಹಸ್ಯ. ಈ ರಹಸ್ಯವಾದ ವಿದ್ಯೆಯನ್ನ ಅಥರ್ವಣ ಗೋತ್ರದಲ್ಲಿ ಹುಟ್ಟಿ ಬಂದಿರತಕ್ಕ ದಧೀಚಿ ಮುನಿಗಳು ಅಶ್ವಿನಿ ದೇವತೆಗಳಿಗೆ ಉಪದೇಶ ಮಾಡಿದರು. ನಾರಾಯಣ ವರ್ಮದ ಜೊತೆಯಲ್ಲಿ, ನಾರಾಯಣ ವರ್ಮವನ್ನು ಅದರ ಜೊತೆಯಲ್ಲಿ ಮುಖ್ಯವಾಗಿ ಮಧುವಿದ್ಯೆ, ಆ ಮಧುವಿದ್ಯೆಯ ಜೊತೆಯಲ್ಲಿ ನಾರಾಯಣ ವರ್ಮ. ಆದ್ದರಿಂದ ಇದಕ್ಕೆ ಏನ್ ಹೆಸರು ಅಂತಂದ್ರೆ ಹಯಗ್ರೀವ ಬ್ರಹ್ಮವಿದ್ಯೆ ತ್ಯೇಷಾ ಬ್ರಹ್ಮಾದಿಭಿರ್ಧೃತ ಇತಿ
ಹಯಗ್ರೀವ ಸಂಹಿತಾಯಾಮ್. ಹಯಗ್ರೀವ ಸಂಹಿತೆ ಸ್ಪಷ್ಟ ಹೇಳ್ತಾ ಇದೆ, ಯಾವ ನಾರಾಯಣ ವರ್ಮವನ್ನು ಮಧುವಿದ್ಯೆಯನ್ನು ಅಶ್ವಿನಿ ದೇವತೆಗಳಿಗೆ ಉಪದೇಶ ಮಾಡಿದರೋ ದಧೀಚಿಗಳು, ಈ ವಿದ್ಯೆಯನ್ನ ಬ್ರಹ್ಮಾದಿಗಳು ನಿತ್ಯದಲ್ಲಿಯೂ ಚಿಂತನೆ ಮಾಡ್ತಾರೆ. ಏನ್ ಹೆಸರಿದಕ್ಕೆ? ಹಯಗ್ರೀವ ಬ್ರಹ್ಮ ವಿದ್ಯಾ ಅಂತ ಇದಕ್ಕೆ ಹೆಸರು. ಯಾವುದಕ್ಕೆ? ಮಧುವಿದ್ಯೆಗೆ ಮತ್ತು ನಾರಾಯಣ ವರ್ಮಕ್ಕೆ ಏನ್ ಹೆಸರು? ಹಯಗ್ರೀವ ಬ್ರಹ್ಮ ವಿದ್ಯಾ ಅಂತ. ಅದನ್ನ ಬ್ರಹ್ಮಾದಿಗಳು ನಿತ್ಯದಲ್ಲೂ ಧಾರಣ ಮಾಡ್ತಾರೆ. ಆದ್ರೆ ಒಂದು ಸಮಸ್ಯೆ ಬರುತ್ತೆ ನಮಗಿಲ್ಲಿ. ತಸ್ಯಾಂ ವಿದ್ಯಾಯಾಂ ಪರಸ್ಯೋಕ್ತಾಯಾಂ ತವ ಶಿರಚ್ಛೇತ್ಸ್ಯಾಮೀತಿ ಇಂದ್ರೇಣ ದಧೀಚೀಂ ಪ್ರತ್ಯುಕ್ತೆ ಸಹ ಅಶ್ವಿಭ್ಯಾಂ ಅವಾಂ ಬ್ರೂಹೀತ್ಯುಕ್ತಃ ಇಂದ್ರೇಣ ಉಕ್ತಮಾಹ. ಇಲ್ಲಿ ಈ ಮಧುವಿದ್ಯೆಯನ್ನ ಬೇರೆಯವರಿಗೇನಾದ್ರೂ ನೀನು ಉಪದೇಶ ಮಾಡಿಬಿಟ್ರೆ ನಿನ್ ತಲೆ ಕತ್ತರಿಸಿ ಹಾಕ್ಬಿಡ್ತೇನೆ ಅಂತ ವಜ್ರಾಯುಧದಿಂದ ಇಂದ್ರದೇವರು ದಧೀಚಿ ಮುನಿಗಳು ಹೇಳಿದ್ರು. ಯಾರಿಗಾದ್ರೂ ನೀನ್ ಬೇರೆಯವ್ರಿಗೆ ಹೇಳಿಬಿಟ್ರೆ ನಿನ್ ತಲೆ ಕತ್ತರಿಸ್ಬಿಡ್ತೀನಿ ಅಂತ. ಆಗ ಈ ದೊಡ್ಡ ವಿದ್ಯೆ ಹಯಗ್ರೀವ ಬ್ರಹ್ಮ ವಿದ್ಯಾ ದಧೀಚಿ ಮುನಿಗಳ ಹತ್ತಿರಕ್ಕಿದೆ ಅಂತ ಗೊತ್ತಾಯ್ತು ಅಶ್ವಿನಿ ದೇವತೆಗಳಿಗೆ. ಅವ್ರು ಬರ್ತಾರೆ. ಅಶ್ವಿನಿ ದೇವತೆಗಳು ಬಂದು ನಮಗೆ ಉಪದೇಶ ಮಾಡು ಅಂತ ಕೇಳಿದ್ರು. ತದಾ ಅಶ್ವಿಭ್ಯಾಂ ಪಾವಯಿತ್ಯುಕ್ತ ತಚ್ಚಿರಶ್ಚಿತ್ವ ಅನ್ಯತ್ರ ನಿಧಾಯ ಅಶ್ವಶಿರಃ ಸಂಧಿತಂ. ಆಗ ಅವರು ನನ್ನ ತಲೆ ಕಾಪಾಡಿದ್ರೆ ನಾನು ಉಪದೇಶ ಮಾಡ್ತೀನಿ ಅಂತಂದ್ರು. ನೋಡಪ್ಪ, ನನ್ನ ತಲೆ ಮುಖ್ಯ ನನಗೆ. ನನ್ನ ತಲೆ ಕರೆಕ್ಟ್ ಆಗಿ ರಕ್ಷಣೆ ಮಾಡಿಬಿಟ್ರೆ ನೀವು, ನಾನ್ ನಿಮ್ ತಲೆ ನಿಮ್ಮ ತತ್ವೋಪದೇಶ ಮಾಡ್ತೀನಿ, ಹಯಗ್ರೀವ ಬ್ರಹ್ಮ ವಿದ್ಯಾ. ಆಗ ಅಶ್ವಿನಿ ದೇವತೆಗಳು ಏನ್ ಮಾಡಿದ್ರು? ಅವ್ರ ತಲೆ ಕತ್ತರಿಸಿ ಬೇರೆ ಕಡೆ ಇಟ್ಟು ಕುದುರೆ ತಲೆಯನ್ನ ಸಂಧಾನ ಮಾಡಿದ್ರು. ಮಾಡಿದ ಮೇಲೆ ತೇನ ವಿದ್ಯಾಯ ಮುಕ್ತಾಯಾಮ್ ತಸ್ಮಿನ್ ಇಂದ್ರೇಣ ಚಿಹ್ನೆ ಪೂರ್ವಶಿರಃ ಸಂಧಿತಂ. ಆಗ ವಿದ್ಯೆ ಉಪದೇಶ ಪೂರ್ತಿ ಆದ್ಮೇಲೆ ಇಂದ್ರದೇವರಿಗೆ ಗೊತ್ತಾಯ್ತು ಈ ವಿಷಯ. ಇಂದ್ರದೇವರು ಬಂದು ಆ ಕುದುರೆ ತಲೆ ಕತ್ತರಿಸ್ಬಿಟ್ರು. ಆಗ ಅಶ್ವಿನಿ ದೇವತೆಗಳು ಪೂರ್ವದ ದಧೀಚಿ ಮುನಿಗಳ ನಿಜವಾದ ತಲೆಯನ್ನೇ ತಂದು ಮತ್ತೆ ಜೋಡಿಸಿದರು. ಇದು ಕಥೆ. ಇದು ನಮಗೆ ಬರೋ ಡೌಟ್ ಏನು ಅಂತಂದ್ರೆ, ಭಾಗವತ 6ನೇ ಸ್ಕಂಧದಲ್ಲಿ ಏತಾಂ ವಿದ್ಯಾಮಧಿಗತೋ ವಿಶ್ವರೂಪಾಚ್ಛತಕ್ರತು ತ್ರೈಲೋಕ್ಯ ಲಕ್ಷ್ಮೀಂ ಬುಭುಜೆ ಅಂತೆಲ್ಲ ಬರುತ್ತೆ. 6ಠ ಸ್ಕಂದ ಭಾಗವತ. ಹರಿರ್ವಿದಧ್ಯಾನ್ನಮ ಸರ್ವರಕ್ಷಾಂ ನ್ಯಸ್ತಾಂಘ್ರಿ ಪದ್ಮಃ ಪತಗೇಂದ್ರ ಪೃಷ್ಠೆ ಅಂತ ಆರಂಭ ಆಗತ್ತೆ. ಈ ವಿದ್ಯೆ ಎಲ್ಲಿಂದ ಯಾರಿಗೆ ಬಂತು ಅಂದ್ರೆ, ಏತಾಂ ವಿದ್ಯಾಮಧಿಗತೋ ವಿಶ್ವರೂಪಾಚ್ಛತಕ್ರತು ತ್ರೈಲೋಕ್ಯ ಲಕ್ಷ್ಮೀಂ ಬುಭುಜೆ ವಿನಿರ್ಜಿತ್ಯ ಅಂತ. ದೇವರು ವಿಶ್ವರೂಪಾತ್ ಅಧಿಗತಃ, ವಿಶ್ವರೂಪಾಚಾರ್ಯರಿಂದ ಪಾಠ ಕೇಳಿದ ಅಲ್ರಿ. ವಿಶ್ವರೂಪಾಚಾರ್ಯರಿಂದ ಪಾಠ ಕೇಳಿದ ಮೇಲೆ ದಧೀಚಿ ಮುನಿಗಳಿಗೆ ತಲೆ ಕತ್ತರಿಸ್ಬಿಡ್ತೀನಿ ಅಂತ ಯಾಕೆ ಹೇಳ್ಬೇಕು? ದಧೀಚಿ ಮುನಿಗಳಿಗೆ ನೀವೇನಾದ್ರೂ ಬೇರೆಯವ್ರಿಗೆ ಉಪದೇಶ ಮಾಡಿಬಿಟ್ರೆ ನಿಮ್ಮ ತಲೆ ಕತ್ತರಿಸಿ ಹಾಕ್ಬಿಡ್ತೀನಿ ಅಂತ ಹೇಳಿದ್ದಾನೆ ಇಂದ್ರ ಅಂತಂದ್ರೆ, ಇಂದ್ರದೇವರಿಗೆ ಈ ವಿದ್ಯೆ ಮೊದಲೇ ಗೊತ್ತಿದೆ. ಪೂರ್ವಂ ಜಾನನ್ನಪಿ ಇಂದ್ರ ಪಶ್ಚಾತ್ ವಿಶ್ವರೂಪಾತ್ ಶುಶ್ರಾವ. ಮೊದಲು ಗೊತ್ತಿದೆ ಇಂದ್ರದೇವರಿಗೆ. ಇಂದ್ರದೇವರಿಗೆ ಗೊತ್ತಿಲ್ಲ ಅಂತಿಲ್ಲ. ಇಂದ್ರದೇವರಿಗೆ ಈ ವಿಷಯ ಪೂರ್ಣವಾಗಿ ತಿಳಿದಿದೆ. ತಿಳಿದಿದ್ರೂ ಯಾಕೆ ಮತ್ತೆ ವಿಶ್ವರೂಪಾಚಾರ್ಯರಿಂದ ಕೇಳಿದ್ರು ಅಂದ್ರೆ, ಆಚಾರ್ಯ ಹೇಳ್ತಾರೆ ಪುನರ್ನವತ್ವಾಯ, ಶಕ್ತಿ ಬರಲಿ ಅಂತ. ಯಾವತ್ತೋ ಒಂದಿನ ಪಾಠ ಆಗಿದೆ, ಪಾರಾಯಣವೇ ಮಾಡಿಲ್ಲ ನಾವು, ಶಕ್ತಿ ಬರಲ್ಲ, ಬಲ ಬರಲ್ಲ. ಪುನರ್ನವತ್ವಾಯ, ಆಗ ವಿಶೇಷವಾಗಿ ವೃತ್ರಾಸುರನ ವಧೆಯನ್ನ ಮಾಡಬೇಕು. ಆ ವೃತ್ರಾಸುರ ವಧಕ್ಕೋಸ್ಕರವಾಗಿ ಇಂದ್ರದೇವರು ಮತ್ತೊಮ್ಮೆ ವಿಶ್ವರೂಪಾಚಾರ್ಯರಿಂದ ಶ್ರವಣ ಮಾಡಿದ್ರು. ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ, ಮೊದಲೇ ಗೊತ್ತಿದೆ. ಅದಕ್ಕೆ ಹೇಳಿದ್ದು ದಧೀಚಿಗೆ, ಬೇರೆಯವ್ರಿಗೆ ಹೇಳ್ಬಿಟ್ರೆ ನಿನ್ ತಲೆ ಕತ್ತರಿಸಿ ಹಾಕ್ಬಿಡ್ತೀನಿ ಅಂತ. ಗೊತ್ತಿದ್ದು ಮತ್ತೆ ಪುನಃ ಸಿದ್ಧಿ ಬರ್ಲಿಕ್ಕಾಗಿ, ವಿದ್ಯೆಯಲ್ಲಿ ಮತ್ತೆ ಪುನಃ ಏನದು ನವತ್ವ, ಹೊಸತನ್ನ ತರ್ಲಿಕ್ಕಾಗಿ, ಶಕ್ತಿಯನ್ನ ಆಧಾರ ಮಾಡ್ಕೊಳ್ಲಿಕ್ಕಾಗಿ ಇನ್ನೊಂದು ಸಲ ಕೇಳಿದರು ಅಂತ ನಾವು ಚಿಂತನೆ ಮಾಡಿದ್ರೆ
ಏನು ವಿರೋಧ ಬರೋದಿಲ್ಲ. ಆದ್ದರಿಂದ ಮಧುಬ್ರಾಹ್ಮಣದ ವೈಭವ, ನಾರಾಯಣ ವರ್ಮದ ಚಿಂತನೆ, ಹಯಗ್ರೀವ ಬ್ರಹ್ಮವಿದ್ಯೆಯ ಫಲ, ಅದೆಲ್ಲವನ್ನ ಹೇಳಿ ಈ ಬೃಹದಾರಣ್ಯಕೋಪನಿಷತ್ತಿನ ಕೊನೆಯ ಬ್ರಾಹ್ಮಣ ಯಾವುದದು, ಈ ಪರಮಾದ್ಭುತವಾಗಿರತಕ್ಕಂತಹ ಮಧುಬ್ರಾಹ್ಮಣ ಮುಗಿಯತ್ತೆ. ಅಲ್ಲಿಂದ ಇನ್ನು ಕೊನೆಯಲ್ಲಿ ಈ ಋಷಿ ಪರಂಪರೆಯನ್ನು ಹೇಳ್ತಾರೆ. ಋಷಿ ಪರಂಪರೆಯನ್ನ ಹೇಳಿ ಈ ಅಧ್ಯಾಯವನ್ನ ಮುಗಿಸಿಬಿಡ್ತಾರೆ. ಅದನ್ನು ನಾವು ನೋಡೋಣ. ಅಥ ವಂಶಃ, ನಮಗೋಸ್ಕರವಾಗಿ ಬ್ರಹ್ಮವಿದ್ಯಾ, ಎಲ್ಲ ಶ್ರೇಷ್ಠವಾದ ವಿದ್ಯೆಗಳಿದೆಲ್ಲ ನಮ್ಮ ತನಕ ತಂದುಕೊಟ್ಟ ಮಹಾನುಭಾವರನ್ನ, ಋಷಿಗಳನ್ನ ಸ್ಮರಣೆ ಮಾಡಿ ಎಲ್ಲ ವಿದ್ಯೆಯ ಚಿಂತನೆಯನ್ನ ಅನುಷ್ಠಾನವನ್ನ ಮಾಡಿದ್ರೆ ಮಾತ್ರ ಫಲ. ಸ್ಮೃತ್ವಾ ಗುರುಂ ಪೂರ್ವಗುರುಂ ಆದಿಮೂಲ ಗುರು ತಥಾ ದೇವತಾಂ ವಾಸುದೇವಂಚ ವಿದ್ಯಾಭ್ಯಾಸೀತು ಸಿದ್ಧಿಭಾಗ್. ಶ್ರೀಮದ್ ಆಚಾರ್ಯರ ಸ್ಪಷ್ಟ ಆದೇಶ. ಗುರು ಪರಂಪರೆಯ ಸ್ಮರಣೆಯನ್ನ ಮಾಡದೆ ವಿದ್ಯೆಯನ್ನ ಅನುಷ್ಠಾನ ಮಾಡಿದ್ರೆ ಫಲ ಬರೋದಿಲ್ಲ ಅನ್ನುವ ದೃಷ್ಟಿಯಲ್ಲಿ ಇದು ರಹಸ್ಯಾತಿ ರಹಸ್ಯ ವಿದ್ಯೆ. ಆದ್ದರಿಂದ ಇಲ್ಲಿ ಗುರು ಪರಂಪರೆಯನ್ನ, ಋಷಿ ಪರಂಪರೆಯನ್ನ ಹೇಳ್ತಾ ಇದ್ದಾರೆ. ಪೌತಿಮಾಶ್ಯ ಗೌಪವನಾತ್, ಗೌಪವನಃ ಪೌತಿಮಾಶ್ಯಾತ್, ಪೌತಿಮಾಶ್ಯೋ ಗೌಪವನಾತ್, ಗೌಪವನಃ ಕೌಶಿಕಾತ್, ಕೌಶಿಕಃ ಕೌಂಡಿನ್ಯಾತ್, ಕೌಂಡಿನ್ಯಃ ಶಾಂಡಿಲ್ಯಾತ್, ಶಾಂಡಿಲ್ಯಃ ಕೌಶಿಕಾಚ್ಚ ಗೌತಮಾಚ್ಚ, ಗೌತಮಾಗ್ನಿವೇಶ್ಯಾತ್, ಆಗ್ನಿವೇಶ್ಯ ಶಾಂಡಿಲ್ಯಾಚ್ಚ ಅನಭಿಮ್ಲಾತಾಚ್ಚ, ಅನಭಿಮ್ಲಾತಃ ಆನಭಿಮ್ಲಾತಾತ್, ಆನಭಿಮ್ಲಾತೋ ಗೌತಮಾತ್, ಗೌತಮಃ ಸೈತವ ಪ್ರಾಚೀನ ಯೋಗ್ಯಾಭ್ಯಾಂ ಸೈತವ ಪ್ರಾಚೀನ ಯೋಗ್ಯೌ ಪಾರಾಶರ್ಯಾತ್, ಪಾರಾಶರ್ಯೋ ಭಾರದ್ವಾಜಾತ್, ಭಾರದ್ವಾಜೋ ಭಾರದ್ವಾಜಾಚ್ಚ ಗೌತಮಾಚ್ಚ, ಗೌತಮೋ ಭಾರದ್ವಾಜಾತ್, ಭಾರದ್ವಾಜಃ ಪಾರಾಶರ್ಯಾತ್, ಪಾರಾಶರ್ಯೋ ಬೈಜಪಾಯನಾತ್, ಬೈಜಪಾಯನಃ ಕೌಶಿಕಾಯನೇಃ, ಕೌಶಿಕಾಯನಿಃ ಧೃತಕೌಶಿಕಾತ್, ಧೃತಕೌಶಿಕಃ ಪಾರಾಶರ್ಯಾಯಣಾತ್, ಪಾರಾಶರ್ಯಾಯಣಃ ಪಾರಾಶರ್ಯಾತ್, ಪಾರಶರ್ಯೋ ಜಾತುಕರ್ಣ್ಯಾತ್, ಜಾತುಕರ್ಣ್ಯ ಆಸುರಾಯಣಾಚ್ಚ ಯಾಸ್ಕಾಚ್ಚ, ಆಸುರಾಯಣಃ ತ್ರೈವರ್ಣೇಃ, ತ್ರೈವರ್ಣಿಃ ಔಪಬಂಧನೇಃ, ಔಪಬಂಧನಿಃ ಆಸುರೇಃ, ಆಸುರಿಃ ಭಾರದ್ವಾಜಾತ್, ಭಾರದ್ವಾಜಃ ಆತ್ರೇಯಾತ್, ಆತ್ರೇಯೋ ಮಾಂಡೇಃ, ಮಾಂಡಿಃ ಗೌತಮಾತ್, ಗೌತಮೋ ವಾತ್ಸ್ಯಾತ್, ವಾತ್ಸ್ಯಃ ಶಾಂಡಿಲ್ಯಾತ್, ಶಾಂಡಿಲ್ಯಃ ಕೈಶೋರ್ಯಾತ್ ಕಾಪ್ಯಾತ್, ಕೈಶೋರ್ಯಃ ಕಾಪ್ಯಃ ಕುಮಾರಹಾರಿತಾತ್, ಕುಮಾರಹಾರಿತೋ ಗಾಲವಾತ್, ಗಾಲವೋ ವಿದರ್ಭೀ ಕೌಂಡಿನ್ಯಾತ್, ವಿದರ್ಭೀ ಕೌಂಡಿನ್ಯೋ ವತ್ಸನಪಾದೋ ಬಾಭ್ರವಾತ್, ವತ್ಸನಪಾದ್ ಬಾಭ್ರವಃ ಪಥಃ ಸೌಭರಾತ್, ಪಂಥಾ ಸೌಭರ ಆಯಾಸ್ಯಾದಾಂಗಿರಸಾತ್, ಅಯಾಸ್ಯಾಂಗಿರಸ ಆಭೂತೆ ಸ್ತ್ವಾಷ್ಟ್ರಾತ್, ಆಭೂತಿಸ್ತ್ವಾಷ್ಟ್ರೋ ವಿಶ್ವರೂಪಾತ್ ತ್ವಾಷ್ಟ್ರಾತ್, ವಿಶ್ವರೂಪಸ್ತ್ವಾಷ್ಟ್ರಾಶ್ವಿಭ್ಯಾಂ, ಅಶ್ವಿನೋ ದಧೀಚ ಅಥರ್ವಣಾತ್, ದಧ್ಯಂಗಾಥರ್ವಣಃ, ಅಥರ್ವಣೋ ದೈವಾತ್, ಅಥರ್ವಾ ದೈವೋ ಮೃತ್ಯೋಃ ಪ್ರಾಧ್ವಂಸನಾತ್, ಮೃತ್ಯುಃ ಪ್ರಾಧ್ವಂಸನಃ ಪ್ರಧ್ವಂಸನಾತ್, ಪ್ರಧ್ವಂಸನ ಏಕರ್ಷೇಃ, ಏಕರ್ಷಿರ್ವಿಪ್ರಚಿತ್ತೇಃ, ವಿಪ್ರಚಿತ್ತಿವ್ಯಷ್ಟೇಃ, ವ್ಯಷ್ಟಿಃ ಸನಾರೋಃ, ಸನಾರುಃ ಸನಾತನಾತ್, ಸನಾತನಃ ಸನಕಾತ್, ಸನಕಃ ಪರಮೇಷ್ಠಿನಃ, ಪರಮೇಷ್ಠೀ ಬ್ರಹ್ಮಣಃ, ಬ್ರಹ್ಮ ಸ್ವಯಂಭು ಬ್ರಹ್ಮಣೇ ನಮಃ ಇತಿ ವಂಶ ಬ್ರಾಹ್ಮಣಂ. ಗುರು ಪರಂಪರೆ ಯಾರಿಂದ ಯಾರಿಗೆ ಬಂತು? ಋಷಿ ಪರಂಪರೆ ಏನಿದೆ, ಪೌತಿಮಾಶ್ಯ ಎನ್ನುವಂತಹ ಋಷಿಗಳು ಈ ಮಧುವಿದ್ಯೆಯನ್ನ ಗೌಪವನರಿಂದ ಕಲಿತರು. ಆ ಗೌಪವನ ಎನ್ನುವಂತಹ ಋಷಿಗಳು ಇನ್ನೊಬ್ಬರಾದಂತಹ ಪೌತಿಮಾಶ್ಯರಿಂದ ಕಲಿತರು. ಆ ಪೌತಿಮಾಶ್ಯರು ಮತ್ತೊಬ್ಬ ಗೌಪವನರಿಂದ, ಆ ಗೌಪವನರು ಕೌಶಿಕರಿಂದ, ಕೌಶಿಕರಿಗೆ ಕೌಂಡಿನ್ಯರಿಂದ, ಕೌಂಡಿನ್ಯರಿಗೆ ಶಾಂಡಿಲ್ಯರಿಂದ, ಶಾಂಡಿಲ್ಯರು ಇಬ್ಬರಿಂದ ಕೌಶಿಕ ಮತ್ತು ಗೌತಮರಿಂದ, ಗೌತಮರು ಅಗ್ನಿವೇಶ್ಯರಿಂದ, ಅಗ್ನಿವೇಶ್ಯರು ಮತ್ತೊಬ್ಬ ಶಾಂಡಿಲ್ಯ ಮತ್ತು ಅನಭಿಮ್ಲಾತ ಅಂತೊಬ್ಬ ಋಷಿಗಳಿಂದ, ಆ ಅನಭಿಮ್ಲಾತರು ಆನಭಿಮ್ಲಾತರಿಂದ ಕಲಿತು, ಆ ಆನಭಿಮ್ಲಾತರು ಇನ್ನೊಬ್ಬ ಗೌತಮರಿಂದ, ಆ ಗೌತಮರು ಸೈತವ ಮತ್ತು ಪ್ರಾಚೀನ ಯೋಗ್ಯ ಅಂತ ಇಬ್ಬರಿಂದ, ಆ ಸೈತವರು ಮತ್ತು ಪ್ರಾಚೀನ ಯೋಗ್ಯರಿಗೆ ಎಲ್ಲಿಂದ ಬಂತು? ಪಾರಾಶರ್ಯ. ಆ ಪಾರಾಶರ್ಯರಿಗೆ ಎಲ್ಲಿಂದ ಬಂತು? ಭಾರದ್ವಾಜ. ಆ ಭಾರದ್ವಾಜರಿಗೆ ಇನ್ನೊಬ್ಬರು ಅಂದ್ರೆ ಒಂದೇ ಹೆಸರಿನ ಬೇಕಾದಷ್ಟು ಮುನಿಗಳಿದ್ದಾರೆ ಪಾರಾಶರ್ಯರಿಂದ.
ಇನ್ನೊಬ್ಬ ಪಾರಾಶರ್ಯರಿಗೆ ಎಲ್ಲಿಂದ ಬಂತು? ಬೈಜಪಾಯನ ಅಂತ ಒಬ್ಬರಿಂದ. ಆ ಬೈಜಪಾಯನ ಮುನಿಗಳಿಗೆ ಈ ವಿದ್ಯೆ ಎಲ್ಲಿಂದ ಬಂತು? ಕೌಶಿಕಾಯನಿ ಅನ್ನುವ ಗುರುಗಳಿಂದ. ಆ ಕೌಶಿಕಾಯನಿಗಳಿಗೆ ಎಲ್ಲಿಂದ ಬಂತು? ಧೃತ ಕೌಶಿಕರಿಂದ. ಆ ಧೃತ ಕೌಶಿಕರಿಗೆ ಎಲ್ಲಿಂದ ಬಂತು? ಪಾರಾಶರ್ಯಾಯಣ ಎನ್ನುವ ಋಷಿಗಳಿಂದ. ಅವರಿಗೆಲ್ಲಿಂದ ಬಂತು? ಇನ್ನೊಬ್ಬ ಪಾರಾಶರ್ಯರಿಂದ. ಆ ಪಾರಾಶರ್ಯರಿಗೆ ಎಲ್ಲಿಂದ ಬಂತು? ಜಾತುಕರ್ಣ್ಯರಿಂದ. ಇಲ್ಲಿ ಆಚಾರ್ಯ ಹೇಳ್ತಾರೆ, ಪಾರಾಶರ್ಯೋ ಜಾತುಕರ್ಣ್ಯ ಪರಾಶರ ಸುತ ಉಭೌ ವಿಪ್ರಾಯಾಮೇವ ಭಾರ್ಯಾಯಾಂ ತೃತೀಯ ಕೃಷ್ಣ ಏಮಚ. ಇಲ್ಲಿ ಪಾರಾಶರ್ಯ ಜಾತುಕರ್ಣ್ಯ ಅಂತ ಬೇಕಾದಷ್ಟು ಬರುತ್ತೆ. ಇಲ್ಲಿ ಪಾರಾಶರ್ಯ ಜಾತುಕರ್ಣ್ಯ ಅಂದ್ರೆ ಯಾರಪ್ಪ ಇವರೆಲ್ಲ? ಇಲ್ಲಿ ಪಾರಾಶರ್ಯ ಅಂದ್ರೆ ಪರಾಶರರ ಮಗನು ವೇದವ್ಯಾಸ ಅಂತ ಆಗ್ಬಿಡುತ್ತೆ. ಅಂದ್ರೆ ಪಾರಾಶರ್ಯರಿಗೆ ಜಾತುಕರ್ಣ್ಯರಿಂದ ಪಾಠ ಆಯಿತು ಅಂತಂದ್ರೆ ವೇದವ್ಯಾಸ ದೇವರಿಗೆ ನೋಡಿ ಆಚಾರ್ಯರ ಸೂಕ್ಷ್ಮ ಪ್ರಮೇಯ ಹೇಗಿದೆ. ಜಾತುಕರ್ಣ್ಯರಿಂದ ವೇದವ್ಯಾಸ ದೇವರಿಗೆ ಪಾಠ ಆಯ್ತು ಅಂದ್ರೆ ನಾವು ಟೆನ್ಷನ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಪರಾಶರರಿಗೆ ಇಬ್ರು ಹೆಂಡತಿಯರು, ಒಬ್ಬಳು ಕ್ಷತ್ರಿಯ ಹೆಣ್ಣು ಮಗಳು, ಇನ್ನೊಬ್ಬಳು ಬ್ರಾಹ್ಮಣ ಹೆಣ್ಣು ಮಗಳು. ಆ ಬ್ರಾಹ್ಮಣ ಹೆಂಡತಿಯಲ್ಲಿ ಇಬ್ಬರು ಋಷಿಗಳು, ಪಾರಾಶರ್ಯ ಜಾತುಕರ್ಣ್ಯ ಅಂತ ಇಬ್ಬರು. ಪರಾಶರರ ಇದು ಮಹಾಭಾರತಾದಿಗಳಲ್ಲಿ ಬರೋದಿಲ್ಲ ನಮಗೆ. ಇಲ್ಲಿ ಮಾತ್ರ ನೋಡಿ ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನ ಹೇಳಿ ನಮಗಿಲ್ಲಿ ಹೇಳ್ತಾರೆ. ಪರಾಶರರಿಗೆ ಇಬ್ರು ಹೆಂಡತಿಯರು, ಒಂದು ಬ್ರಾಹ್ಮಣ ಸ್ತ್ರೀ, ಇನ್ನೊಂದು ಕ್ಷತ್ರಿಯ ಸ್ತ್ರೀ. ಬ್ರಾಹ್ಮಣ ಸ್ತ್ರೀಯಲ್ಲಿ ಹುಟ್ಟಿ ಬಂದವರು ಪಾರಾಶರ್ಯ ಜಾತುಕರ್ಣ್ಯ ಅಂತ ಇಬ್ಬರು ಋಷಿಗಳು. ಅದೇ ಕ್ಷತ್ರಿಯ ಸ್ತ್ರೀ ಯಾರು ಅಂತ ಕೇಳಿದ್ರೆ ಸತ್ಯವತಿ. ಆ ಸತ್ಯವತಿ ದೇವಿಯಲ್ಲಿ ಬಂದವರೇ ತೃತೀಯ ಕೃಷ್ಣ ಏಮಚ ಶ್ರೀಮದ್ ವೇದವ್ಯಾಸ ದೇವರು. ಆದ್ದರಿಂದ ಪಾರಾಶರ್ಯ ಅಂದ್ರೆ ಇಲ್ಲಿ ಪರಾಶರರ ಬ್ರಾಹ್ಮಣ ಹೆಂಡತಿಯಲ್ಲಿ ಬಂದ ಪಾರಾಶರ್ಯ ಹೊರತು ವೇದವ್ಯಾಸ ದೇವರಲ್ಲ. ಏನ್ ಅದ್ಭುತ ನೋಡಿ. ಆ ಜಾತುಕರ್ಣ್ಯರು ಅಸುರಾಯಣರಿಂದ ಮತ್ತೆ ಯಾಸ್ಕರಿಂದ, ಇಬ್ಬರು ಗುರುಗಳವರಿಗೆ, ಅಸುರಾಯಣ ಮತ್ತು ಯಾಸ್ಕ. ಆ ಅಸುರಾಯಣರಿಗೆ ಯಾರಿಂದ ಪಾಠ ಆಯ್ತು ಅಂದ್ರೆ ತ್ರೈವರ್ಣಿ. ಆ ತ್ರೈವರ್ಣಿಗಳಿಗೆ ಯಾರಿಂದ? ಔಪಬಂಧನಿ. ಅವ್ರಿಗೆ ಯಾರಿಂದ? ಆಸುರಿ. ಅವ್ರಿಗೆ ಯಾರಿಂದ? ಭಾರದ್ವಾಜ. ಅವ್ರಿಗೆ ಯಾರಿಂದ? ಆತ್ರೇಯ. ಅವ್ರಿಗೆ ಯಾರಿಂದ? ಮಾಂಡಿ. ಆ ಮಾಂಡಿಗಳಿಗೆ ಯಾರಿಂದ ಪಾಠ ಆಯ್ತು? ಮತ್ತೆ ಗೌತಮರಿಂದ. ಆ ಗೌತಮರಿಗೆ ಎಲ್ಲಿಂದ? ವಾತ್ಸ್ಯ. ಆ ವಾತ್ಸ್ಯರಿಗೆ ಪಾಠ ಮಾಡಿದ್ಯಾರು? ಇನ್ನೊಬ್ಬ ಶಾಂಡಿಲ್ಯ. ಆ ಶಾಂಡಿಲ್ಯರಿಗೆ ಮಾಡಿದ್ಯಾರು? ಕೈಶೋರ ಕಾಪ್ಯ. ಅವ್ರಿಗೆ ಮಾಡಿದ್ಯಾರು? ಕುಮಾರ ಹಾರಿತ. ಅವ್ರಿಗೆ ಯಾರು? ಗಾಲವ. ಗಾಲವರಿಗೆ ಯಾರು? ವಿದರ್ಭಿ ಕೌಂಡಿನ್ಯ. ಆ ವಿದರ್ಭಿ ಕೌಂಡಿನ್ಯರಿಗೆ ಪಾಠ ಮಾಡಿದ್ಯಾರು? ವತ್ಸನಪಾತ್ ಬಾಭ್ರವ. ಅವರಿಗೆ ಮಾಡಿದ್ಯಾರು? ಪಂಥಾ ಸೌಭರ. ಆ ಪಂಥಾ ಸೌಭರರಿಗೆ ಪಾಠ ಮಾಡಿದ್ಯಾರು? ಅಯಾಸ್ಯ ಆಂಗಿರಸ. ಅವರಿಗೆ ಮಾಡಿದ್ಯಾರು? ಆಭೂತಿ ತ್ವಾಷ್ಟ್ರ. ಆಭೂತಿ ತ್ವಾಷ್ಟ್ರರಿಗೆ ಪಾಠ ಮಾಡಿದ್ಯಾರು? ತ್ವಷ್ಟೃಪುತ್ರರಾದ ವಿಶ್ವರೂಪರು. ಆ ವಿಶ್ವರೂಪರಿಗೆ ಪಾಠ ಮಾಡಿದ್ಯಾರು? ಅಶ್ವಿನಿ ದೇವತೆಗಳು. ಅಶ್ವಿನಿ ದೇವತೆಗಳಿಗೆ ಪಾಠ ಮಾಡಿದ್ಯಾರು? ಅಥರ್ವಣ ದಧೀಚಿಗಳು. ದಧೀಚಿಗಳಿಗೆ ಪಾಠ ಮಾಡಿದ್ಯಾರು? ದೈವ ಅಥರ್ವಣರು. ಆ ದೈವ ಅಥರ್ವಣರಿಗೆ ಪಾಠ ಮಾಡಿದ್ಯಾರು? ಮೃತ್ಯು ಪ್ರಧ್ವಂಸನರು. ಆ ಮೃತ್ಯು ಪ್ರಧ್ವಂಸನರಿಗೆ ಪಾಠ ಮಾಡಿದ್ಯಾರು? ಪ್ರಧ್ವಂಸನರು. ಆ ಪ್ರಧ್ವಂಸನರಿಗೆ ಪಾಠ ಮಾಡಿದ್ಯಾರು? ಏಕರ್ಷಿಗಳು. ಏಕರ್ಷಿಗಳಿಗೆ ಪಾಠ ಮಾಡಿದ್ಯಾರು? ವಿಪ್ರಚಿತ್ತಿಗಳು. ವಿಪ್ರಚಿತ್ತಿಗಳಿಗೆ ಪಾಠ ಮಾಡಿದ್ಯಾರು? ವ್ಯುಷ್ಟಿಗಳು. ಆ ವ್ಯುಷ್ಟಿ ಋಷಿಗಳಿಗೆ ಪಾಠ ಮಾಡಿದ್ಯಾರು? ಸನಾರುಗಳು. ಆ ಸನಾರುಗಳಿಗೆ ಪಾಠವಾದದ್ದೆಲ್ಲಿಂದ? ಸನಾತನರಿಂದ. ಆ ಸನಾತನರಿಗೆ ಪಾಠ ಮಾಡಿದ್ಯಾರು? ಸನಕರು. ಆ ಸನಕರಿಗೆ ಪಾಠ ಮಾಡಿದ್ಯಾರು? ಚತುರ್ಮುಖ ಬ್ರಹ್ಮದೇವರು. ಚತುರ್ಮುಖ ಬ್ರಹ್ಮದೇವರಿಗೆ ಪಾಠ ಮಾಡಿದ್ಯಾರು? ಹಯಗ್ರೀವ ರೂಪದ ಭಗವಂತ. ಹಯಗ್ರೀವನಿಗೆ ಪಾಠ ಮಾಡಿದ್ಯಾರು? ಇಲ್ಲ, ಅವ ಸ್ವತಃ ಸರ್ವಜ್ಞನಾಗಿದ್ದಾನೆ. ಇಂತಹ ಸ್ವತಃ ಸರ್ವಜ್ಞರಾಗಿ ಪರಮಾದ್ಭುತವಾದ ಗುರು ಪರಂಪರೆಯ ಮೂಲಕ ಈ ಹಯಗ್ರೀವ ಬ್ರಹ್ಮವಿದ್ಯಾ ಎನ್ನುವಂತಹ ರಹಸ್ಯವಾದ ತತ್ವವನ್ನ ಪಾಠ ಮಾಡಿದ ಹಯಗ್ರೀವ ರೂಪಿ ಭಗವಂತನಿಗೆ ಅನಂತ ನಮಸ್ಕಾರಗಳು. ಪರಸ್ಯ ಬ್ರಹ್ಮಣೋ ವಿಷ್ಣೋ ಹಯಶೀರ್ಷಾದಧೀತವಾನ್ ಬ್ರಹ್ಮವಿದ್ಯಾಮಿಮಾಂ ಬ್ರಹ್ಮ ತತಸ್ಸನಕ ಏವಚ. ಗರುಡ ಪುರಾಣದಲ್ಲಿ ಪರಬ್ರಹ್ಮರೂಪನಾದ ಹಯಗ್ರೀವ ರೂಪದ ಭಗವಂತನಿಂದ ಈ ಬ್ರಹ್ಮವಿದ್ಯೆಯನ್ನ ಚತುರ್ಮುಖ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರಿಂದ ಸನಕರು, ಸನಕರಿಂದ ಮೊದಲು ಮಾಡ್ಕೊಂಡು ಎಲ್ಲ ಋಷಿಗಳಿಗೂ ಈ ವಿದ್ಯೆ ಅಂತನ್ನೋದು ಬಂದಿದೆ. ಇದು ಪರಮಾದ್ಭುತವಾದ ಅನೇಕ ರಹಸ್ಯ ವಿದ್ಯೆಗಳನ್ನ ಉಪದೇಶ ಮಾಡತಕ್ಕಂತಹ ಒಂದು ಭಾಗ
ಉಪನಿಷತ್ತಿನ ದ್ವಿತೀಯಾಧ್ಯಾಯ ಇತಿ ಶ್ರೀ ಬೃಹದಾರಣ್ಯಕೆ ದ್ವಿತೀಯೋಧ್ಯಾಯ ಇತಿ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಬೃಹದಾರಣ್ಯಕೋಪನಿಷದ್ ಭಾಷ್ಯೆ ದ್ವಿತೀಯೋಧ್ಯಾಯ. ಇಲ್ಲಿಗೆ ಜಗದ್ಗುರುಗಳಾದ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತ ಬೃಹದ್ ಭಾಷ್ಯ ಸಮೇತ ಶ್ರೀಮದ್ ಬೃಹದಾರಣ್ಯಕೋಪನಿಷತ್ತಿನ ಚಿಂತನೆಯಲ್ಲಿ ದ್ವಿತೀಯಾಧ್ಯಾಯದ ಸಮಾಪ್ತಿ ಅನ್ನೋದಾಗ್ತಾ ಇದೆ. ಅಲ್ಲಿಂದ ಇನ್ನು ಮುಂದೆ ಜನಕರಾಜನ ಸಭೆಗೆ ಮಹಾನುಭಾವರಾದ ಯಾಜ್ಞವಲ್ಕ್ಯರು ಬರುವಂಥದ್ದು. ಅದ್ಭುತವಾಗಿರ್ತಕ್ಕಂತಹ ತತ್ವ ಅಂತರ್ಯಾಮಿ ಬ್ರಾಹ್ಮಣ ಏನ್ ಅದ್ಭುತ ಇದೆ. ಇಲ್ಲಿಂದ ಬರುವ ವಿಚಾರಗಳೆಲ್ಲ ರೋಮಾಂಚನವನ್ನ ಉಂಟು ಮಾಡತಕ್ಕಂತಹ ತತ್ವಗಳು. ಆ ಎಲ್ಲ ಭಾಗಗಳನ್ನು ಕೂಡ ಭಗವಂತ ನಮ್ಮಿಂದ ಅನುಸಂಧಾನ ಮಾಡಿಸ್ಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ, ಬೃಹದಾರಣ್ಯಕೋಪನಿಷತ್ತಿನ ದ್ವಿತೀಯಾಧ್ಯಾಯದ ಪಾಠದಿಂದ ಬಂದಿರತಕ್ಕ ಪುಣ್ಯವನ್ನ ಅಸ್ಮದ್ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಹಯಗ್ರೀವ ರೂಪಿ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇವತ್ತಿನ ಪಾಠ ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ 3ನೇ ಅಧ್ಯಾಯದ ಆರಂಭದೊಂದಿಗೆ ಚಿಂತನೆ ಮಾಡೋಣ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಶ್ರೀಕೃಷ್ಣ ಅರ್ಪಣಮಸ್ತು.